ಕಣ್ಮುಚ್ಚಿ ಪ್ರಿಯರೇ ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂಥ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂಥ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಖಂಡಿತ. ಪ್ರಿಯರಾದ ದೇವಜನರೇ, ಇವತ್ತು ಅಂಶಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಕಟಣೆ ಪ್ರಿಯರೇ. ನಮ್ಮೆಲ್ಲರನ್ನೂ ಆತ್ಮಿಕವಾಗಿ ಬೆಳೆಸಿ ಪೋಷಿಸಿ ವಾಕ್ಯದ ಮೂಲಕವಾಗಿ ಆ ಎಲ್ಲ ವಿಚಾರದಲ್ಲೂ ನಮ್ಮೆಲ್ಲರಿಗೂ ಸಹಕಾರಿಯಾಗಿದ್ದಂತಹವರು ರಾಮು ಅಣ್ಣನವರು. ಹೌದಾ? ರಾಮು ಅಣ್ಣನವರು ಅದೆಲ್ಲ ಮಾಡಬೇಕಾದ್ರೆ ಅವರ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದಂಥವರು ಅವರ ಪತ್ನಿ. ಹೌದಲ್ವಾ? ಒಂದು ಹೆಣ್ಣು, ಒಂದು ಸ್ತ್ರೀ, ಒಂದು ಕುಟುಂಬದ ಬೆಳವಣಿಗೆಗೆ, ಅದು ದೈಹಿಕವಾಗಿ ಬೆಳವಣಿಗೆ ಆಗಿರ್ಬೋದು, ಆತ್ಮಿಕವಾಗಿ ಆಗಿರಬಹುದು, ಎಷ್ಟು ದೊಡ್ಡ ಪಾತ್ರವನ್ನು ಪೋಷಿಸ್ತಾಳೆ ಅಂತ ನಿಮಗೆ ಗೊತ್ತು. ಸತ್ಯವೇದದಲ್ಲಿ ಬರೆದಿರುವಂತಹ ಅಷ್ಟು ಜನ ಸ್ತ್ರೀಯರ ಮುಖ್ಯವಾದ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ರಾಮು ಅಣ್ಣನವರ ಪತ್ನಿ ಅಂದರೆ ತಪ್ಪಾಗೋದಿಲ್ಲ. ಇವತ್ತು ಅವರ ಪತ್ನಿಗೆ ಸ್ವಲ್ಪ ಹುಷಾರಿಲ್ಲದೆ ಇರುವಂತಹ ಕಾರಣದಿಂದ ನಾವೆಲ್ಲರೂ ಸಹ ಒಂದೇ ಒಂದು ನಿಮಿಷ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಸಂದೇಶಕ್ಕೆ ಹೋಗೋಣ ಪ್ರಿಯರೇ. ಓಕೆ, ಏಕೆಂದರೆ ನಾವು ಇಷ್ಟೆಲ್ಲ ತಿಳ್ಕೊತಿದ್ದೀವಿ ಅಂತ ಹೇಳಿದ್ರೆ ಆ ಕುಟುಂಬದ ಪೋಷಣೆ, ಕಾಂಟ್ರಿಬ್ಯೂಷನ್ ಎಷ್ಟೋ ಇದೆ. ಕಣ್ಮುಚ್ಚಿ ಎಲ್ಲರೂ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಮುಂದೆ ಹೋಗೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ಸತ್ಯವೇದದಲ್ಲಿ ಇರುವಂತಹ ವಿಚಾರಗಳನ್ನು ಅವರು ತಿಳ್ಕೊಂಡು ಮೊದಲನೇದಾಗಿ ಕಷ್ಟಪಟ್ಟು ತಿಳ್ಕೊಂಡು ಅದನ್ನು ಇನ್ನೊಬ್ರಿಗೆ ತಿಳಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಗುರು ಅಂತ ಹೇಳಿ ಯಾವುದೇ ಸಂದೇಹವಿಲ್ಲದೆ ಕರಿಬಹುದು ಅಂತ ನೀವು ಹೇಳಿಕೊಟ್ಟಿದ್ದೀರ ತಂದೆ. ನಮ್ಮೆಲ್ಲರಿಗೂ ಇಷ್ಟೊಂದು ಜ್ಞಾನವನ್ನು ತಿಳಿಸ್ಕೊಟ್ಟಂತಹ ರಾಮು ಅಣ್ಣನವರ ಕುಟುಂಬ, ಹಾಗೆ ಅವರಿಗೆ ಬೆನ್ನೆಲುಬಾಗಿ ಸದಾಕಾಲ ಅವರಿಗೆ ಕಷ್ಟದಲ್ಲೂ ಸುಖದಲ್ಲೂ ಜೊತೆಯಾಗಿ ನಿಂತಹ ಅವರ ಪತ್ನಿಗಿರುವಂತಹ ಆರೋಗ್ಯ ಸಮಸ್ಯೆ ವಿಚಾರವಾಗಿ ಪ್ರಾರ್ಥಿಸ್ತಿದ್ದೀವಿ ತಂದೆ. ಅವ್ರು ಮಾಡಿದಂಥ ಎಲ್ಲ ಸತ್ಕಾರ್ಯಗಳನ್ನು ಒಂದೇ ಒಂದು ಸಾರಿ ನೆನಪಿಗೆ ತಂದುಕೊಂಡು, ಆರೋಗ್ಯದಾಯಕರು ಅಂತ ನಿಮಗೆ ಹೆಸರಿರುವಂತಹದ್ದು ನಮಗೆಲ್ಲರಿಗೂ ಗೊತ್ತು ತಂದೆ. ಅವ್ರು ಮಾಡಿರುವಂತಹ ಸತ್ಕಾರ್ಯಗಳನ್ನು ಒಂದೇ ಒಂದು ಸಾರಿ ನೆನಪಿಗೆ ತಂದುಕೊಂಡು ಆರೋಗ್ಯ, ಹಾಗೆ ಈಗಿರುವಂತಹ ಅನಾರೋಗ್ಯ ಸಮಸ್ಯೆಯಿಂದ ಸ್ವಲ್ಪ ಚೇತರಿಕೆಯನ್ನು ದಯಪಾಲಿಸ್ತೀರಾ ಅನ್ನುವಂತಹ ನಂಬಿಕೆಯನ್ನು, ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಓಕೆ ಪ್ರಿಯರೇ, ಇವತ್ತಿನ ಅಂಶಕ್ಕೆ ಹೋಗೋಣ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪರಮ ವೈದ್ಯರು. ಅಂಶದ ಹೆಸರನ್ನು ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪರಮ ವೈದ್ಯರು. ಓಕೆ, ಏನು ಇಷ್ಟಕ್ಕೂ ಈ ಅಂಶದ ಹೆಸರಿನ ಅರ್ಥ ಏನು? ಪರಮ ವೈದ್ಯರು ಅಂದರೆ ಯಾರು ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು. ಸ್ವಲ್ಪ ಹುಷಾರಿಲ್ಲ ಅಂದಿದ ತಕ್ಷಣ, ಅಥವಾ ಒಂದು ದೊಡ್ಡ ಸಮಸ್ಯೆ, ದೊಡ್ಡದಾಗಿ ಒಂದು ರೋಗ, ವಾಸಿ ಆಗದೇ ಇರುವಂತಹ ರೋಗ ಬಂದಿದೆ ಅಂದಾಗೂ ಸಹ ನಾವು ಓಡುವಂತಹದ್ದು ವೈದ್ಯರ ಬಳಿ. ಹೌದಾ? ಹಾಗಾದರೆ ಮನುಷ್ಯರ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಎಲ್ಲರೂ ಎದುರಿಸ್ತಿರ್ತಾರೆ. ಏನ ಸಮಸ್ಯೆಗಳು? ಮನೆಯಲ್ಲಿರುವಂತಹ ಜನರಿಂದ ಕಷ್ಟ, ಮಕ್ಕಳಿಂದ ಕಷ್ಟ, ಮಕ್ಕಳನ್ನು ಸರಿಯಾಗಿ ಬೆಳೆಸ್ತಾ ಇದ್ದರೆ ಮಕ್ಕಳಿಂದ ಕಷ್ಟ, ತಂದೆ ತಾಯಂದಿರಿಂದ ಸ್ವಲ್ಪ ಜನರಿಗೆ ಕಷ್ಟ ಇರುತ್ತೆ. ಓಕೆ, ಅಂದರೆ ಸರಿಯಾದ ದಾರಿಯಲ್ಲಿ ಹೋಗ್ತಿಲ್ಲ ಅನ್ಬೇಕಾದ್ರೆ ಈ ಕಷ್ಟಗಳೆಲ್ಲ ಆಗಾಗ ಬಂದು ಹೋಗ್ತಿರುತ್ತೆ. ಹೌದಾ? ಕೆಲವರಿಗೆ ಹಣದ ಸಮಸ್ಯೆ ಇರುತ್ತೆ, ಇನ್ನು ಕೆಲವರಿಗೆ ಇನ್ನೊಂದು ಸಮಸ್ಯೆ, ಇನ್ನೊಂದು ರೀತಿಯಾದ ಸಮಸ್ಯೆ, ಸಾಲದ ಬಾಧೆ. ಇದೆಲ್ಲದಕ್ಕಿಂತ ಮೀರಿದ ಒಂದು ಸಮಸ್ಯೆ ಇದೆ ಪ್ರಿಯರೇ, ಇದೆಲ್ಲದಕ್ಕಿಂತ ಮೀರಿದ ಸಮಸ್ಯೆ. ಹಾಗಾದರೆ ಈ ಪ್ರಾಬ್ಲಮ್ ಈಗ ನಾವು ನೋಡ್ತಿದ್ದೀವಲ್ವ, ಈ ಎಲ್ಲದಕ್ಕಿಂತ ಮೀರಿದ ಸಮಸ್ಯೆ ಅಂದ ತಕ್ಷಣ ಇದು ಯಾರನ್ನೂ ಬಿಡದೇ ಇರುವಂತಹ ಸಮಸ್ಯೆ. ಮತ್ತೆ ಹೇಳ್ತಿದ್ದೀನಿ, ಒಬ್ಬ ಮನುಷ್ಯ ನನ್ನ ಜೀವನ ಪೂರ್ತಿ ₹1 ಸಾಲ ತಗೊಳ್ಳದೆ ಜೀವನ ಮಾಡ್ತೀನಿ, ನಾನು ಆ ಸಮಸ್ಯೆಗೆ ಸಿಕ್ಕೇ ಹಾಕಿಕೊಳ್ಳೋದಿಲ್ಲ ಅಂತ ಹೇಳಿ ಜೀವನ ಮಾಡಬಹುದು. ನನ್ನ ಜೀವನ ಪೂರ್ತಿ ನನಗೆ ಹಣದ ಸಮಸ್ಯೆ ಇಲ್ಲ ಅಂತ ಹೇಳುವಂತಹ ವ್ಯಕ್ತಿ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೂ ಸಹ ಕಾಣಿಸಬಹುದು. ಹೌದಾ? ಈ ಸಮಸ್ಯೆಗಳಿಲ್ಲದೆ ಇರುವಂತಹ ವ್ಯಕ್ತಿ, ಜನರು ನಿಮ್ಮ ಕಣ್ಣಿಗೆ ಕಾಣಿಸಿದ್ರು ಕಾಣಿಸ್ತಾರೆ. ಆದರೆ ನಾವು ಇವಾಗ ನೋಡ್ತಿದ್ದೀವಲ್ವ ಸಮಸ್ಯೆ, ಏನು ಈ ಸಮಸ್ಯೆ? ರೋಗ, ಬಾಧೆ. ಹೌದಾ?
ರೋಗದಿಂದ ಉಂಟಾಗುವಂತಹದ್ದು ಅನಾರೋಗ್ಯ ಸಮಸ್ಯೆ. ಈ ಅನಾರೋಗ್ಯ ಸಮಸ್ಯೆ ಅನ್ನುವಂತಹದ್ದು ಬಿಡುತ್ತಾ ಯಾರನ್ನಾದರೂ? ಯಾವ ಮನುಷ್ಯ ಆದರೂ ನಿಂತ್ಕೊಂಡು ಅನಾರೋಗ್ಯ ಸಮಸ್ಯೆ ನನ್ನ ಜೀವನದಲ್ಲಿ ಬರದೇ ಇರೋ ಹಾಗೆ ನಾನು ಪೂರ್ತಿ ಜೀವನ ಮಾಡ್ತೀನಿ ಅಂತ ಹೇಳಲಿಕ್ಕಾಗತ್ತಾ? ಒಬ್ಬ ಆರೋಗ್ಯವಾಗಿರುವಂಥ ಮನುಷ್ಯನನ್ನು ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸಿದ್ರೂ ಸಹ 2-3 ಟೆಸ್ಟಲ್ಲಿ ಏನು ಬರುತ್ತೆ, ಈ ಲೆವೆಲ್ಸ್ ಜಾಸ್ತಿ ಇದೆ, ಈ ಲೆವೆಲ್ ಕಮ್ಮಿ ಇದೆ, ಒಂದು ಮಾತಲ್ಲಿ ಹೇಳಬೇಕಾದ್ರೆ ನೀವು ಅನಾರೋಗ್ಯದಿಂದ ಇದ್ದೀರಾ ಅಂತ ಹೇಳಿ ಕಳಿಸ್ತಾರೆ. ಅಂದರೆ ಇದರ ಅರ್ಥ ಏನು? ಸಾಲ ಇಲ್ಲದೆ ಬೇಕಾದರೂ ನಾನು ಜೀವನ ಮಾಡ್ತೀನಿ ಅಂತ ಒಬ್ಬ ಮನುಷ್ಯ ಹೇಳಬಹುದು. ಹಣದ ಸಮಸ್ಯೆ ಇಲ್ಲದೆ ನಾನು ಜೀವನ ನಡೆಸ್ತೀನಿ ನನಗೆ ಗೊತ್ತು ಅಂತ ಹೇಳಬಹುದು. ರೋಗ ಇಲ್ಲದೆ ಜೀವನ ಮಾಡ್ತೀನಿ ಅನ್ನುವಂಥವ್ರು ಈ ಪ್ರಪಂಚದಲ್ಲಿ ನಮಗೆ ಸಿಕ್ಕೋದಿಲ್ಲ. ಇಷ್ಟಕ್ಕೂ ಮನುಷ್ಯರಿಗೆ ಇನ್ನೊಂದು ಗುಣ ಇದೆ. ಏನಿದು? ಯಾರಿಂದಲಾದರೂ ಒಂದು ಚಿಕ್ಕ ಸಹಾಯವನ್ನು ಪಡೆದ್ರೆ, ಒಂದು ಚಿಕ್ಕ ಹೆಲ್ಪ್ ಯಾರಾದರೂ ನಮಗೆ ಮಾಡಿದ್ರೆ ಏನು ಮಾಡ್ತೀವಿ? ಅವರನ್ನು ತಗೊಂಡು ಹೋಗಿ ಏನು ಮಾಡ್ತೀವಿ? ದೇವರನ್ನು ಒಂದು ಸ್ವಲ್ಪ ಪಕ್ಕದಲ್ಲಿ ತಳ್ಳಿ ದೇವರ ಜಾಗದಲ್ಲಿ ಕೂರಿಸ್ತೀವಿ. ಕೊನೆಯಲ್ಲಿ ಒಂದು ಮಾತು ಹೇಳ್ತೀವಿ, ನಮ್ಮ ಪಾಲಿಗೆ ನೀವೇ ದೇವರು ಅಂತ ಹೇಳಿ. ಹೌದಾ? ಒಂದು ಚಿಕ್ಕ ಸಹಾಯ ಮಾಡಿದ್ರೆ ಏನಂತೀವಿ? ದೇವರನ್ನು ಸ್ವಲ್ಪ ಪಕ್ಕಕ್ಕೆ ತಳ್ಳಿ ದೇವರ ಜಾಗದಲ್ಲಿ ಇವರನ್ನು ಕೂರಿಸಿ, ನೀವು ಸಹಾಯ ಮಾಡಿದ್ರಲ್ವ, ನೀವೇ ದೇವರು. ಹೌದಾ ಪ್ರಿಯರೇ? ನಮ್ಮ ತಂದೆ ತಾಯಂದಿರು ನಮಗೋಸ್ಕರ ಬಹಳ ಕಷ್ಟಪಟ್ಟಿದ್ದಾರೆ, ನಿಜ. ಓಕೆ, ನಮ್ಮ ತಂದೆ ತಾಯಂದಿರು ಇದ್ದಾರೆ. ಇಲ್ಲಿ ಯಾರಾದರೂ ನಮಗೋಸ್ಕರ ಇನ್ನೊಬ್ಬರು ಸಹಾಯ ಮಾಡಿದ್ದಾರೆ. ಈಗ ಸಹಾಯ ಮಾಡಿದಂತಹ ವ್ಯಕ್ತಿ ಇದ್ದಾರೆ, ಇಲ್ಲಿ ನಮಗೋಸ್ಕರ ಒಂದು ಚಿಕ್ಕ ಹೆಲ್ಪನ್ನು ಮಾಡಿದ್ದಾರೆ ಅಂತ ಹೇಳಿ ಯಾವತ್ತಾದರೂ ನಮ್ಮ ತಂದೆ ತಾಯಂದಿರ ಜಾಗವನ್ನು ತೆಗೆದು ತಂದೆ ತಾಯಂದಿರಂತ ಇನ್ಮೇಲೆ ನಿಮ್ಮನ್ನು ಕರೆಯೋದಿಲ್ಲ, ಒಂದು ಚಿಕ್ಕ ಹೆಲ್ಪ್ ಆಗಿದೆ ನನಗೆ ಇವರಿಂದ, ಇವ್ರನ್ನೇ ತಂದೆ ತಾಯಿ ಅಂತ ಹೇಳಿ ಕರಿತೀನಿ ಅಂತ ಹೇಳಿದ್ದೀವ? ಇಲ್ಲ. ಅಂದರೆ ತಂದೆ ತಾಯಂದಿರ ಸ್ಥಾನವನ್ನು ನಾವು ತೆಗೆಯೋದಿಲ್ಲ. ತಂದೆ ತಾಯಂದಿರ ಸ್ಥಾನವನ್ನು ತಂದೆ ತಾಯಂದಿರಿಗೆ ಕೊಡ್ತೀವಿ. ಆದರೆ ಒಂದು ಚಿಕ್ಕ ಹೆಲ್ಪನ್ನು ಮಾಡಿದ್ರೆ ದೇವರ ಸ್ಥಾನ ಮಾತ್ರ ತೆಗೆದು ದೇವರ ಸ್ಥಾನವನ್ನು ಇವ್ರಿಗೆ ಕೊಡ್ತೀವಿ. ಹೌದಾ ಇಲ್ವಾ? ಅಂದರೆ ಇದನ್ನೆಲ್ಲ ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂದರೆ, ನಮ್ಮ ಅಂಶದ ಹೆಸರು ಪರಮ ವೈದ್ಯರು. ಹೌದಾ? ಈಗ ಒಂದು ಚಿಕ್ಕ ಅನಾರೋಗ್ಯ ಸಮಸ್ಯೆ ಬಂತು ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಈಗ ಡಾಕ್ಟ್ರಿಂದ ಆತನು ಕೊಟ್ಟಂತಹ ಔಷಧಿಯಿಂದ, ತಾನು ಪ್ರಿಸ್ಕ್ರೈಬ್ ಮಾಡಿದಂತಹ ಟ್ಯಾಬ್ಲೆಟ್ಸಿಂದ, ಇಂಜೆಕ್ಷನಿಂದ ನಮ್ಮ ಅನಾರೋಗ್ಯ ಸಮಸ್ಯೆ ಹೋಯಿತು ಅಂದ ತಕ್ಷಣ ಓಕೆ, ನೆಕ್ಸ್ಟ್ ನಮ್ಮ ಬಾಯಲ್ಲಿ ಬರುವಂತಹ ಪದ ಬಹಳಷ್ಟು ಜನರ ಬಾಯಲ್ಲಿ ಬರುತ್ತೆ. ಹೌದಾ? ಡಾಕ್ಟ್ರು ದೇವರು. ಬಹಳ ದೊಡ್ಡ ದೊಡ್ಡ ದೇಶಗಳ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ಗಳು ಸಹ ಪ್ರಿಯರೇ ಕರೋನಾ ಬಂದಂತಹ ಸಮಯದಲ್ಲಿ ಎಷ್ಟು ಜನ ಗೊತ್ತಾ, ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ ಹಗಲು ರಾತ್ರಿ ಡಾಕ್ಟರ್ಗಳು, ಇವರೇ ದೇವರು ಅಂದಂಥವ್ರು ಎಷ್ಟು ಜನ ಗೊತ್ತಾ? ಅಂದರೆ ಮನುಷ್ಯನಿಗೆ ಒಂದು ಗುಣ ಸ್ವಾಭಾವಿಕವಾಗಿ ರೂಢಿಯಾಗಿ ಬಂದಿದೆ. ಏನದು? ಒಂದು ಚಿಕ್ಕ ಹೆಲ್ಪನ್ನು ಯಾರಾದರೂ ಮಾಡಿದ್ರು ಅಂದಿದ ತಕ್ಷಣ ದೇವರ ಸ್ಥಾನವನ್ನು ಪಕ್ಕಕ್ಕೆ ತೆಗೆದು ದೇವರನ್ನು ಸ್ವಲ್ಪ ಕೆಳಗಡೆ ಇಳಿಸಿ ದೇವರ ಸ್ಥಾನದಲ್ಲಿ ಇವ್ರನ್ನ ಕೂರಿಸುವಂತಹದ್ದು. ಹೌದಾ? ಈಗ ಡಾಕ್ಟ್ರಿಗೂ ಸಮಾಜದಲ್ಲಿ ಕೊಟ್ಟಿರುವಂತಹ ಗೌರವ ಅದೇ. ಡಾಕ್ಟ್ರ್ ಗೌರವ ಕೊಡಬೇಡಿ ಅಂತ ನಾನು ಹೇಳ್ತಿಲ್ಲ ಪ್ರಿಯರೇ. ಅವ್ರು ಕಷ್ಟಪಟ್ಟು ಓದಿದ್ದಾರೆ, ಸಮಾಜ ಸೇವೆ ಮಾಡಬೇಕು ಅಂತ ಸ್ವಲ್ಪ ಜನ ಬಂದಿದ್ದಾರೆ. ಇರುವಂಥ ಅನಾರೋಗ್ಯ ಸಮಸ್ಯೆಯನ್ನು ಕೆಳಮಟ್ಟ ಅಂದರೆ ಕಡಿಮೆ ಖರ್ಚಿನಲ್ಲಿಯೇ ಎಷ್ಟು ನಾನು ಸೇವೆ ಮಾಡಬೇಕು ಜನರಿಗೆ ಅಂತ ಬಹಳಷ್ಟು ಜನ ಪಣ ತೊಟ್ಟು ನಿಂತಿದ್ದಾರೆ. ನಾನು ಅವ್ರ ಬಗ್ಗೆ ಎಲ್ಲ ಮಾತಾಡ್ತಿಲ್ಲ. ಅವರು ಗೌರವ ಕೊಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮದು. ಆದರೆ ಇದು ಯಾವ ನ್ಯಾಯ? ಡಾಕ್ಟ್ರಿಗೆ ಕೊಡಬೇಕಾಗಿರುವಂತಹ ಗೌರವವನ್ನು ವೈದ್ಯರಿಗೆ ಕೊಡೋಣ. ಆದರೆ ದೇವರನ್ನು ಪಕ್ಕಕ್ಕೆ ತಳ್ಳಿ ದೇವರ ಜಾಗದಲ್ಲೇ ಕೂರಿಸ್ಬಿಟ್ಟು ಇವರೇ ನಮ್ಮ ಪಾಲಿಗೆ ದೇವರು ಅಂದರೆ ಸರಿ ಇರುತ್ತಾ? ಅದು ನಮ್ಮ ತಂದೆ ತಾಯಿಗೆ ಹಂಗೆ ಮಾಡೋದಿಲ್ಲ ಅಲ್ವಾ? ನಮ್ಮ ತಂದೆ ತಾಯಿ ಕೊಡಬೇಕಾಗಿರುವಂತಹ ಜಾಗವನ್ನು ಅವ್ರು ಕೊಡ್ತೀವಿ, ನಮ್ಮ ಹೃದಯದಲ್ಲಿ ಅವ್ರಿಗೆ ಸಿಗಬೇಕಾಗಿರುವಂಥ ಸ್ಥಳವನ್ನು ಅವ್ರು ಕೊಡ್ತೀವಿ. ನಮ್ಮ ಕುಟುಂಬದಲ್ಲಿ ಯಾರಿಗೂ ಕೊಡದೇ ಇರುವಂಥ, ಎಲ್ಲರಿಗೂ ಕೊಡಬೇಕಾಗಿರುವಂತಹ ಸ್ಥಳವನ್ನು ಅವರು ಕೊಡಬೇಕಾದ್ರೆ, ಹೌದಾ, ಒಬ್ಬ ಪತ್ನಿಗೆ ಕೊಡಬೇಕಾಗಿರುವಂತಹ ಸ್ಥಾನವನ್ನು ಕೊಡ್ತಾನೆ. ತಂದೆ ತಾಯಂದಿರಿಗೆ ಕೊಡಬೇಕಾಗಿರುವಂತಹ ಸ್ಥಾನವನ್ನು ಮಕ್ಕಳಿಗೆ ಕೊಡ್ತಾರೆ. ಈ ಒಂದು ತಂದೆ ತಾಯಂದಿರಿಗೆ 2 ಮಕ್ಕಳು ಇರ್ತಾರೆ ಅಂತ ಅಂದ್ಕೊಳ್ಳಿ. ಈಗ ಈ 2 ಮಕ್ಕಳು ಫೇಲ್ ಆಗಿದ್ದಾರೆ, ಪಕ್ಕದ ಮನೆಯಲ್ಲಿರುವಂಥ 2 ಮಕ್ಕಳು ಪಾಸ್ ಆಗಿದ್ದಾರೆ ಅಂತ ಹೇಳಿ ಇನ್ಮೇಲೆ ನೀವು ನನ್ನ ಮಕ್ಕಳಲ್ಲ, ಅವರೇ ನನ್ನ ಮಕ್ಕಳಿದ್ದಂಗೆ ಅಂತ ಹೇಳ್ತೀರಾ? ಇಲ್ಲ. ಯಾಕೆ? ನಿಮ್ಮ ಮಕ್ಕಳನ್ನು ನೀವು ಪ್ರೀತಿಸ್ತೀರಾ, ಅದಕ್ಕೆ ಅವರು ಕೊಟ್ಟಿರುವಂತಹ ಸ್ಥಾನವನ್ನು ಯಾರಿಗೂ ಕೊಡೋದಿಲ್ಲ. ದೇವರನ್ನು ಮಾತ್ರ ಎಲ್ಲರನ್ನೂ ತೊಗೊಂಡೋಗಿ ನೀವೇ ನನ್ನ ಪಾಲಕ್ ದೇವರು ಅಂತ 1000 ಜನಕ್ಕೆ ಹೇಳಿರ್ತೀವಿ. ಎಲ್ಲೋಯ್ತು ದೇವರು ಕೊಡಬೇಕಾಗಿರುವಂಥ ಸ್ಥಾನ? ಅಂದರೆ ಮನುಷ್ಯರ ದೃಷ್ಟಿಯಲ್ಲಿ ದೇವರು ಅಂದರೆ ಏನೂ ಇಲ್ಲ. ಹೌದಾ? ಸತ್ಯವೇದವನ್ನು ಸಹ ಪ್ರಿಯರೇ ಬಹಳಷ್ಟು ಜನ, ಇದು ಒಂದು ಮತಕ್ಕೆ ಸಂಬಂಧಪಟ್ಟಿರುವಂತಹ ಗ್ರಂಥ, ಕ್ರೈಸ್ತರು ಮಾತ್ರ ಇದನ್ನು ಓದಬೇಕು. ಹೌದಾ? ಯಾರಾದರೂ ಚಿಕ್ಕ ಮಕ್ಕಳು ಬೈಬಲ್ ಓದ್ತಿದ್ದಾರೆ ಅಂದಿದ ತಕ್ಷಣ ಬೈಬಲ್ ಓದಿದ್ರೆ ಏನು ಬರುತ್ತೆ? ಒಬ್ಬ ಯವ್ವನಸ್ಥನ ಕೈಯಲ್ಲಿ ಬೈಬಲ್ ಇದೆ ಅಂದಿದ ತಕ್ಷಣ ಏನು ಬರುತ್ತೆ ಬೈಬಲ್ ಓದಿದ್ರೆ? ಅಂದರೆ ನಮ್ಮ ದೃಷ್ಟಿಯಲ್ಲಿ ಬೈಬಲ್ ಅನ್ನುವಂತಹದ್ದು
ಅದು ದೇವರಿಗೂ ಮನುಷ್ಯರಿಗೂ ಸಂಬಂಧಪಟ್ಟಂತಹ ಗ್ರಂಥ. ಏನೋ ದೇವರೇನೋ ಹೇಳಿದ್ದಾರೆ, ಅದನ್ನು ಸಮಯ ಸಿಕ್ಕಿದಾಗ ಓದಬೇಕು. ಇದರಲ್ಲಿ ಏನಿದೆ ಅಂತಹದ್ದು, ಆ ಡಾಕ್ಟರ್ ಆದರೂ ಓದಿ ಪಾಸಾಗಿ ಸ್ವಲ್ಪ ಕಷ್ಟಪಟ್ಟು ನಿಮಗೆ ಯಾವ ಔಷಧಿಗೆ, ಯಾವ ರೋಗಕ್ಕೆ ಯಾವ ಔಷಧಿ ಕೊಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ, ಹೇಗೆ ಜೀವನ ನಡೆಸಬೇಕು, ಯಾವುದನ್ನು ತಿನ್ನಬಾರ್ದು ಯಾವುದನ್ನು ತಿನ್ನಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಡಾಕ್ಟ್ರನ್ನು ಓದಿದ್ರೆ ಒಂದಷ್ಟು ಅನುಕೂಲವನ್ನು ನೀವು ಪಡಿತೀರಾ. ಬೈಬಲ್ ಓದಿದ್ರೆ ಏನು ಬರುತ್ತೆ? ಆದರೆ ನಮ್ಮ ದೃಷ್ಟಿಯಲ್ಲಿ ದೇವರು ಅಂದರೆ ಏನು ಗೊತ್ತಾ? ಯಾವ ಸ್ಥಾನದಲ್ಲಿ ಇಟ್ಟಿದ್ದೀವಿ ದೇವರನ್ನು? ಡಾಕ್ಟ್ರಿಗಿಂತ ಕೆಳಗಡೆ ಅಲ್ಲ. ನಮ್ಮ ಮನೆಯಲ್ಲಿ ವಯಸ್ಸಾದಂತಹ ಅಜ್ಜಿ ತಾತಂದಿರಿದ್ದರೆ ಅವ್ರು ಹೇಳುವಂಥ ಮಾತೆಲ್ಲ ಈಗಿನ ಕಾಲದ ಯೌವನಸ್ಥರಿಗೆ ಒಂದು ರೀತಿ ತಮಾಷೆಯಾಗಿರುತ್ತೆ, ಹೌದಾ? ಆ ಸ್ಥಾನದಲ್ಲಿ ಇಟ್ಟಿದ್ದೀವಿ ದೇವರನ್ನು. ಇಷ್ಟಕ್ಕೂ ದೇವರು ಅಂದರೆ ಅಷ್ಟೇ. ದೇವ್ರಿಗೆ ಏನು ಗೊತ್ತು? ಸೈನ್ಸು, ಮೆಡಿಸನ್ ಗೊತ್ತಾ ದೇವರಿಗೆ? ಅದಕ್ಕೆ ಈ ಅಂಶದ ಹೆಸರು ಪರಮ ವೈದ್ಯರು. ನಾವಿಷ್ಟು ದಿನ ನಮ್ಮ ಜೀವನದಲ್ಲಿ ನಮ್ಮ ಮನೆ ಸುತ್ತಮುತ್ತ ಹೋಗಿರುವಂಥ ಎಲ್ಲ ಕ್ಲಿನಿಕ್ಗಳಲ್ಲೂ ಹಾಸ್ಪಿಟಲ್ಗಳಲ್ಲೂ ನೋಡಿರುವಂತಹದ್ದು ವೈದ್ಯರನ್ನು ಮಾತ್ರ, ಡಾಕ್ಟರ್ಗಳನ್ನು ನೋಡಿದ್ದೀವಿ. ಈ ಡಾಕ್ಟರ್ಗಳಿಗೆ ಡಾಕ್ಟ್ರೊಬ್ಬರಿದ್ದಾರೆ, ವೈದ್ಯರಿಗೆ ವೈದ್ಯರು, ಎಲ್ಲ ವೈದ್ಯರಿಗಿಂತ ಮೀರಿರುವಂತಹ ವೈದ್ಯರು. ವೈದ್ಯಕೀಯ ವಿಚಾರಗಳನ್ನು ಮೆಡಿಕಲ್ ಸೈನ್ಸ್ ಅಂತ ನಾವೇನು ಕರಿತೀವಲ್ವ, ವೈದ್ಯಶಾಸ್ತ್ರವನ್ನು ಸೃಷ್ಟಿ ಮಾಡಿದಂತಹ ವೈದ್ಯರು, ಆ ವೈದ್ಯರ ಬಗ್ಗೆನೇ ಇವತ್ತು ನೋಡ್ಲಿಕ್ಕೆ ಹೊರಟಿದ್ದೀವಿ. ಓಕೆ, ಮೊಟ್ಟ ಮೊದಲನೇದಾಗಿ ಈ ಸಮಾಜಕ್ಕಿರುವಂಥ ಅಭಿಪ್ರಾಯ ದೇವರನ್ನು ಕುರಿತು ನಾವು ನೋಡಿದ್ದೀವಿ. ಏನು ಅಭಿಪ್ರಾಯ? ದೇವ್ರಿಗೆ ಏನು ಗೊತ್ತು, ಡಾಕ್ಟ್ರಿಗಾದರೆ ಏನಾದರೂ ಗೊತ್ತು, ಅವ್ರು ಓದಿರ್ತಾರೆ, ಅದು ಇದು ಅಂತಿದ್ದೀವ. ಇಷ್ಟಕ್ಕೂ ಸತ್ಯವೇದದಲ್ಲಿರುವಂತಹ ವೈದ್ಯಶಾಸ್ತ್ರ ಇವತ್ತು ನೋಡ್ತಿದ್ದೀವಿ ಪ್ರಿಯರೇ. ಮೆಡಿಕಲ್ ಸೈನ್ಸ್, ಬೈಬಲಲ್ಲಿ ಈ ಆರೋಗ್ಯ ಸಮಸ್ಯೆಗೆ, ಆ ಸಮಸ್ಯೆಗೆ, ಇದಕ್ಕೆಲ್ಲ ಈಗ ಪ್ರಸ್ತುತ ಅಂದರೆ ಈ ಕಾಲದಲ್ಲಿ ನಮಗೆ ಯಾರಾದರೂ ತಿಳಿಸ್ಕೊಡ್ತಾರಲ್ಲ ಬಂದು, ಈ ಸಮಸ್ಯೆನ ಅದನ್ನು ತಿನ್ನಿ, ಈ ಸಮಸ್ಯೆನ ಈ ಮಾತ್ರೆ ಹಾಕ್ಕೊಳ್ಳಿ ಅಂತ ಹೇಳಿ ಡಾಕ್ಟ್ರ್ ಹೇಳ್ತಿದ್ದಾರಲ್ವ. ಈ ವಿಚಾರಗಳನ್ನೆಲ್ಲ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ದೇವರು ಬರೆಸಿರುವಂತಹದ್ದನ್ನು ಇವತ್ತು ನೋಡ್ಲಿಕ್ಕೆ ಹೊರಟಿದ್ದೀವಿ. ಅದರಲ್ಲಿ ಮೊಟ್ಟ ಮೊದಲನೆಯ ವಿಚಾರ, ಈಗ ನಿಮ್ಮ ಮುಂದೆ ಒಂದು ಇಮೇಜ್ ಬರುತ್ತೆ ನೋಡಿ ಪ್ರಿಯರೇ. ಫಸ್ಟ್ ಇಮೇಜ್ ಪ್ಲೇ ಮಾಡಿ. ನಂಬರ್ 1. ಏನು ಪ್ರಿಯರೇ, ಏನಿದೆ ಇದರಲ್ಲಿ? ಫಸ್ಟ್ ಡೇಟ್ ನೋಡಿ. ಈ ಆರ್ಟಿಕಲ್ ಎಲ್ಲಿಂದಲೋ ಚಿಕ್ಕ ಚಿಕ್ಕ ವೆಬ್ಸೈಟ್ಗಳಿಂದ ತೆಗೆದಿರುವಂತಹದ್ದಲ್ಲ ಪ್ರಿಯರೇ. ಈ ಲ್ಯಾಬ್ ಬಯೋಟೆಕ್ ಅನ್ನುವಂತಹದ್ದು ದೊಡ್ಡ ದೊಡ್ಡ ಡಾಕ್ಟರ್ಗಳು ಪರಿಶೋಧನೆ ಮಾಡಿದ ನಂತರ ಇದನ್ನು ಪಬ್ಲಿಷ್ ಮಾಡ್ತಾರೆ. ಓಕೆ, ಇದು ನಿಜ ಅಂತ ಹೇಳಿ ರಿಸರ್ಚ್ ಮಾಡಿ ಪಬ್ಲಿಷ್ ಮಾಡ್ತಾರೆ. ಯಾರು ಪಬ್ಲಿಷ್ ಮಾಡಿರುವಂತಹದ್ದು? ಯಾರು? ವೈದ್ಯರೇ, ದೊಡ್ಡ ದೊಡ್ಡ ವೈದ್ಯರು, ವಿದೇಶದಲ್ಲಿ ಅಬ್ರಾಡಲ್ಲಿರುವಂತಹ ವೈದ್ಯರೇ ಪಬ್ಲಿಷ್ ಮಾಡಿರುವಂತಹದ್ದು. ಓಕೆ, ಆ ಡೇಟ್ ನೋಡಿ ಪ್ರಿಯರೇ. ಈ ಆರ್ಟಿಕಲ್ ಪಬ್ಲಿಷ್ ಆಗಿರೋದು ಯಾವಾಗ? ರಿಸರ್ಚ್ ಕಂಪ್ಲೀಟ್ ಆಗಿ ಇವ್ರು ಮಾಡಿರುವಂಥ ಪರಿಶೋಧನೆ ಕಂಪ್ಲೀಟ್ ಆಗಿ ಆರ್ಟಿಕಲ್ ಪಬ್ಲಿಷ್ ಆಗಿರುವಂಥದ್ದು ಯಾವಾಗ? 30ನೇ ತಾರೀಕು 6ನೇ ತಿಂಗಳು 2017. ಹೌದಾ ಇಲ್ವಾ? ಒಂದು ಮಾತಲ್ಲಿ ಹೇಳಬೇಕಾದ್ರೆ 2017ನೇ ಇಸವಿಯಲ್ಲಿ ಪರಿಶೋಧನೆ ಮಾಡಿ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡ್ತಾರೆ ವೈದ್ಯರು. ಓಕೆ, ಈ ರಿಪೋರ್ಟಲ್ಲಿ ಏನಿದೆ ಹಾಗಾದರೆ? ಏನಿದೆ? ಫಿಗ್ ಎನ್ಸೈಮ್ ಕುಡ್ ಹೆಲ್ಪ್ ಟು ಫೈಟ್ ಇನ್ಫೆಕ್ಷನ್ ಆ್ಯಂಡ್ ಹೀಲ್ ವೂಂಡ್ಸ್. ಹೌದಾ? ಏನು ಇದರ ಅರ್ಥ? ಫಿಗ್ ಅನ್ನುವಂತಹ ಪದ ಕಾಣಿಸ್ತಿದೆಯಲ್ಲ, FIG ಅನ್ನುವಂತಹದ್ದು. ಫಿಗ್ ಅಂದರೆ ಕನ್ನಡದಲ್ಲಿ ಅಂಜೂರ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಫಿಗ್ ಅಂದರೆ ಕನ್ನಡದಲ್ಲಿ ಅಂಜೂರ ಹಣ್ಣು. ಓಕೆ, ಈಗ ಆ ಹಣ್ಣಿನಲ್ಲಿರುವಂತಹ ಫಿಗ್ ಎನ್ಸೈಮ್ ಕುಡ್ ಹೆಲ್ಪ್ ಟು ಫೈಟ್ ಇನ್ಫೆಕ್ಷನ್ ಆ್ಯಂಡ್ ಹೀಲ್ ವೂಂಡ್ಸ್. ವೂಂಡ್ಸ್ ಅಂದರೆ ಏನು? ಇಷ್ಟಕ್ಕೂ ಗಾಯಗಳು, ಗಾಯ. ಇದರಿಂದ ನಮಗೇನು ಅರ್ಥ ಆಯಿತು? ಈ ರಿಸರ್ಚಿಂದ ಹೊರಗೆ ಬಂದಿರುವಂತಹ ಸಂಗತಿ ಏನು? ಅಂಜೂರ ಹಣ್ಣನ್ನು, ಗಾಯಗಳನ್ನು ಗುಣಪಡಿಸೋದಕ್ಕೆ ಏನು ಮಾಡ್ಬೋದು? ಉಪಯೋಗಿಸಬಹುದು. ಹೌದಾ? ಬಹಳಷ್ಟು ಜನ ಆ ಇಂಗ್ಲೀಷಲ್ಲಿ ಏನೋ ತೋರಿಸ್ಬಿಟ್ಟು ಹೊರಟೋದ್ರಿ, ನಮಗೇನು ಅರ್ಥ ಆಗಿಲ್ಲ ಅನ್ನೋ ಹಾಗಿರಬಾರ್ದಲ್ವ. ಕನ್ನಡದಲ್ಲೂ ಬರುತ್ತೆ ನೋಡಿ ಪ್ರಿಯರೇ. ಅಣ್ಣ 1.2 ಅಣ್ಣ. ಇಲ್ಲಿ ಲೈಟ್ ಪಿಂಕ್ ಕಲರಲ್ಲಿ ಹೈಲೈಟ್ ಆಗಿದೆ 3 ಸಾಲುಗಳು. ಏನಿದೆ ಅದರಲ್ಲಿ? ಈಗಾಗಲೇ ಅಲೆಕ್ಸಾಂಡರ್ ಮ್ಯಾಸೆಡೋನಿಯಾದ ಯೋಧರು ಗಾಯದಿಂದ ಗುಣಪಡಿಸುವ ಔಷಧಿ ತಯಾರಿಸಲು ಒಣ ಅಂಜೂರದ ಹಣ್ಣುಗಳನ್ನು ಬಳಸಿದರು. ಮತ್ತೊಮ್ಮೆ ಓದ್ತಿದ್ದೀನಿ. ಏನನ್ನು ಬಳಸಿದ್ರು, ಏನಕ್ಕೋಸ್ಕರ ಬಳಸಿದ್ರು ನೆನ್ಪಿಟ್ಕೋಬೇಕು. ಈಗಾಗಲೇ ಅಲೆಕ್ಸಾಂಡರ್ ಮೆಸೆಡೋನಿಯಾದ ಯೋಧರು ಗಾಯದಿಂದ ಗುಣಪಡಿಸುವ ಔಷಧಿ ತಯಾರಿಸಲು, ಏನು ತಯಾರಿಸಕ್ಕಂತೆ? ಗಾಯದಿಂದ ಗುಣಪಡಿಸುವ ಔಷಧಿ ತಯಾರಿಸಲು ಒಣ ಅಂಜೂರದ ಹಣ್ಣುಗಳನ್ನು ಬಳಸಿದರು. ಗಾಯಗಳನ್ನು ಗುಣಪಡಿಸಲಿಕ್ಕೆ ಏನನ್ನು ಬಳಸಿದ್ರು? ಅಂಜೂರದ ಹಣ್ಣು. ಯಾವಾಗ ಬಂತು? ನಾನಾಗಲೇ ಡೇಟ್ ತೋರಿಸ್ದೆ ಯಾವಾಗ ಬಂತು ಈ ಸ್ಟಡಿ ಅಂತ ಹೇಳಿ. ಯಾವಾಗ ಬಂತು? 2017. ಹೌದಾ?
ಈಗ ನಮ್ಮ ಅಂಶದ ಹೆಸರೇನು? ಪರಮ ವೈದ್ಯರು. ಈ ಡಾಕ್ಟ್ರನ್ನೇ ಈಗ ಈ ಪರಿಶೋಧನೆ ಮಾಡಿ 2017ನೇ ಇಸವಿಯಲ್ಲಿ ರಿಪೋರ್ಟ್ ಕೊಟ್ಟಂಥ ಈ ಡಾಕ್ಟ್ರನ್ನೇ ಅಲ್ವಾ ನಾವು ದೇವರು ಹೊಂದಿದ್ದು? ಈ ಡಾಕ್ಟ್ರನ್ನೇ ಅಲ್ವಾ ನಾವು ಉನ್ನತ ಸ್ಥಾನದಲ್ಲಿಟ್ಟಿದ್ದು? ಓಕೆ, ಈಗ ದೇವರು ಬರ್ಸಿರುವಂಥ ಮಾತನ್ನು ನೋಡಿ. ಇದನ್ನು ಹಾಗೆ ನೆನ್ಪಿಟ್ಕೊಳ್ಳಿ. ಏನೇನು ನೋಡಿದ್ದೀರಾ ಇಷ್ಟಕ್ಕೂ? ಗಾಯಗಳನ್ನು ಗುಣಪಡಿಸುವಂತಹದ್ದು ಯಾವ ಹಣ್ಣು? ಅಂಜೂರದ ಹಣ್ಣು. ಅಂಜೂರದ ಹಣ್ಣಿಗಿರುವಂಥ ಕ್ವಾಲಿಟಿ ಏನು? ಗಾಯಗಳನ್ನು ಗುಣಪಡಿಸುತ್ತೆ. ಓಕೆ, ಇದನ್ನು ಹಾಗೆ ನೆನ್ಪಿಟ್ಕೊಂಡು ಒಂದು ವಚನಕ್ಕೆ ಬನ್ನಿ. ರಾಜರ 2ನೇ ಗ್ರಂಥ, ಅರಸುಗಳು 2ನೇ ಗ್ರಂಥ 20ನೇ ಅಧ್ಯಾಯ 7ನೇ ವಚನ. ಅರಸುಗಳು 2ನೇ ಗ್ರಂಥ 20ನೇ ಅಧ್ಯಾಯ 7ನೇ ವಚನ. 27. ಯೆಶಾಯನು ಒಂದು ಅಂಜೂರ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಕುರುವಿನ ಮೇಲೆ ಇಡಿಸಿದಾಗ ಹಿಜ್ಕೀಯನು ಗುಣ ಹೊಂದಿದನು. ಈಗ ನಾವು ಓದಿದ್ದು ಯಾವ ಗ್ರಂಥ? ರಾಜರ 2ನೇ ಗ್ರಂಥ. ರಾಜರ 2ನೇ ಗ್ರಂಥ ಬರೆದು ಈಗಿನ ರಾಜರ 2ನೇ ಗ್ರಂಥ ಬರೆದಿರುವಂತಹದ್ದು ಕ್ರಿಸ್ತ ಪೂರ್ವ 550 ವರ್ಷಗಳಲ್ಲಿ ಪ್ರಿಯರೇ. ಅಂದರೆ ಇವಾಗ ಎಷ್ಟು ವರ್ಷ ಆಯಿತು? 2550 ವರ್ಷ, ಹೌದಾ? ಈಗ ನೀವು ನೋಡಿದಂತಹ ರಿಸರ್ಚ್ ಯಾವಾಗ ಪಬ್ಲಿಷ್ ಆಗಿದ್ದು? 2017ನೇ ಇಸವಿಯಲ್ಲಿ. ಸ್ಪಷ್ಟವಾಗಿ ಹೇಳಬೇಕಾದ್ರೆ 4 ವರ್ಷ ಆಯಿತು ಈ ರಿಸರ್ಚ್ ಪಬ್ಲಿಷ್ ಆಗಿ. ಡಾಕ್ಟ್ರುಗಳು ಹೇಳಿ ಎಷ್ಟು ವರ್ಷ ಆಯಿತು? 4 ವರ್ಷ. ಏನಂತ ಹೇಳಿದ್ರು? ಗಾಯಗಳನ್ನು ಅಂಜೂರ ಹಣ್ಣು ಗುಣಪಡಿಸತ್ತೆ. ಈಗ ನೀವು ನೋಡ್ತಿರುವಂತಹ ಸತ್ಯವೇದ ಬರೆಸಿರುವಂಥ ಈ ಗ್ರಂಥ, ರಾಜರ 2ನೇ ಗ್ರಂಥ ಬರೆದು ಎಷ್ಟು ವರ್ಷ ಆಯಿತು? 2550 ವರ್ಷ. ಏನಂತ ಇದೆ ಇದರಲ್ಲಿ ಇಷ್ಟಕ್ಕೂ? ಯೆಶಾಯನು ಒಂದು ಅಂಜೂರ ಹಣ್ಣಿನ ಉಂಡೆಯನ್ನು ತರಿಸಿ. ಇಲ್ಲಿ ಏನು ಮಾಡಿದ್ರು ಡಾಕ್ಟ್ರು? ಅಂಜೂರ ಹಣ್ಣು ವಾಸಿ ಮಾಡುತ್ತೆ ಅಂದರು. ಓಕೆ, ಅದೇ ಅಂಜೂರ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಕುರುವಿನ ಮೇಲೆ ಇಡಿಸಿದಾಗ, ಕುರು ಅಂದರೆ ಏನೋ ಅನ್ಕೋಬಾರ್ದು ಪ್ರಿಯರೇ. ಕುರು ಅಂದರೆ ಗಾಯಕ್ಕೆ, ಚಿಕ್ಕ ಗಾಯ, ದೊಡ್ಡ ಗಾಯ ಅಥವಾ ಮರಣಕ್ಕೆ ಕರ್ಕೊಂಡು ಹೋಗುವಂತಹ ಗಾಯಕ್ಕೂ ಗ್ರಾಂಥಿಕ ಭಾಷೆಯಲ್ಲಿ ಕುರು ಅಂತ ಹೇಳಿ ಕರಿತೀವಿ. ಓಕೆ, ಈಗ ತರಿಸಿ ಅದನ್ನು ಕುರುವಿನ ಮೇಲೆ ಇಡಿಸಿದಾಗ ಹಿಜ್ಕೀಯನು ಗುಣ ಹೊಂದಿದನು. ಏನಾಯಿತು? ವಾಸಿ ಆಯಿತಾ ಇಲ್ವಾ? ಆಯಿತು. ಸತ್ಯವೇದ ಯಾವಾಗ ಹೇಳ್ತು? ಅಂಜೂರ ಹಣ್ಣಿಗೆ ಗಾಯಗಳನ್ನು ಗುಣಪಡಿಸುವಂತಹ ಶಕ್ತಿ ಇದೆ ಅಂತ ಯಾವಾಗ ಹೇಳ್ತು? ಇವ್ರು ಹೇಳಿ 3-4 ವರ್ಷ ಆಯಿತು. ಸತ್ಯವೇದ ಹೇಳಿ 2500 ವರ್ಷ ಆಯಿತು. ಆದರೂ ಸಹ ಈ ಪರಮ ವೈದ್ಯರು ಅಂದರೆ ನಿಮ್ಮ ತಂದೆ ಈ ಗ್ರಂಥವನ್ನು ಬರೆಸಿ ಅಷ್ಟೊಂದು ಸಾವಿರಾರು ವರ್ಷಗಳ ಹಿಂದೆಯೇ ಇದನ್ನೆಲ್ಲ ಬರೆಸಿ ವೈದ್ಯಶಾಸ್ತ್ರವನ್ನೆಲ್ಲ ಬರೆಸಿ ಕೊಟ್ಟಿದ್ರೂ ಸಹ ನಮಗೆ ಮಾತ್ರ ನಮ್ಮ ಸುತ್ತಮುತ್ತ ಇರುವಂತಹ ವೈದ್ಯರೇ ದೊಡ್ಡವರು. ಇವ್ರನ್ನೇ ತೊಗೊಂಡೋಗಿ ದೇವರ ಸ್ಥಾನದಲ್ಲಿ ಇಡ್ತೀವಿ. ಬಿಟ್ಟರೆ ಯಾವತ್ತಾದರೂ ದೇವರಿಗೆ ಕೊಡಬೇಕಾಗಿರುವಂಥ ಸ್ಥಾನವನ್ನು ದೇವರು ಕೊಟ್ಟು ಅದೇ ದೇವರು ಪ್ರಕೃತಿಯಲ್ಲಿ ನಮಗೋಸ್ಕರ ಔಷಧಿಯನ್ನು ಸೃಷ್ಟಿ ಮಾಡಿದ್ದಾರೆ, ಅದನ್ನು ತೆಗೆದು ಡಾಕ್ಟ್ರು ಮಾಡ್ತಿದ್ದಾರೆ. ಓಕೆ, ಹಾಗಾದರೆ ದೇವರಿಗೆ ಕೊಡಬೇಕಾಗಿರುವಂಥ ಸ್ಥಾನ ದೇವರಿಗೆ, ಡಾಕ್ಟ್ರು ನಮಗೋಸ್ಕರ ಓದಿ ಕಷ್ಟಪಟ್ಟು ಸಮಾಜ ಸೇವೆಗೆ ನಿಂತಿದ್ದಾರಲ್ವ. ಓಕೆ, ಇವರು ಕೊಡಬೇಕಾಗಿರುವಂಥ ಗೌರವ ಇವ್ರಿಗೆ, ಇವರ ಸ್ಥಾನ ಇವ್ರಿಗೆ, ದೇವರ ಸ್ಥಾನ ದೇವರಿಗೆ ಅಂದಿದ್ದೀವ. ಇವ್ರು 4 ವರ್ಷ ಹಿಂದೆ ಹೇಳಿರುವಂಥ ಮಾತನ್ನು 2,500 ವರ್ಷಗಳ ಹಿಂದೆ ಹೇಳಿದಾರಲ್ವ ಪ್ರಿಯರೇ. ಮತ್ತು ಇನ್ನೇನು ಸತ್ಯವೇದವನ್ನು ಓದಬೇಕಾದ್ರೆ ನಾವು ತಾತ್ಸಾರ ಮಾಡುವಂತಹದ್ದು. ಓಕೆ, ಈಗ ಗಾಯಗಳನ್ನು ಅಂಜೂರ ಹಣ್ಣು ವಾಸಿ ಮಾಡುತ್ತೆ ಅಂತ ನೀವು ನೋಡಿದ್ದೀರಾ. ಕ್ರೈಸ್ತರಿಗೆ ಮಾತ್ರ ಮಾಡುತ್ತಾ? ಬೇರೆ ಯಾರಿಗೂ ಮಾಡೋದಿಲ್ವಾ? ಈ ಟ್ರೀಟ್ಮೆಂಟನ್ನು ಬೇರೆ ಯಾರು ಮಾಡಿಸ್ಕೋತಿಲ್ವಾ? ಕ್ರೈಸ್ತರು ಅಲ್ಲದೇ ಇರುವಂಥವ್ರು ಮಾಡಿಸ್ಕೋತಿದ್ದಾರೆ. ಆದರೆ ಸತ್ಯವೇದಕ್ಕೆ ಮಾತ್ರ ಒಂದು ಬ್ರ್ಯಾಂಡ್ ಆಗ್ತಾರೆ. ಏನು? ಕ್ರೈಸ್ತರು ಮಾತ್ರ ಓದಬೇಕು. ಇಷ್ಟೇ ಅಲ್ಲ ಪ್ರಿಯರೇ, ಒಂದು ವಿಚಾರವನ್ನು ಮುಗಿಸಿದ್ದೀವಿ, ಹೌದಾ? ಅಂಜೂರ ಹಣ್ಣಿನ ಉಪಯುಕ್ತವನ್ನು ಕುರಿತು ಸತ್ಯವೇದ ಬರೆಸಿರುವಂತಹದನ್ನು ನೀವು ನೋಡಿದ್ದೀರ. ಎರಡನೇದಾಗಿ ಇನ್ನೊಂದು ಇಮೇಜ್ ಬರುತ್ತೆ ನೋಡಿ ಪ್ರಿಯರೇ. ಅಣ್ಣ ನಂಬರ್ 2 ಅಲ್ಲ, ಇಂಗ್ಲೀಷಲ್ಲಿದೆ ನೋಡಿ ಇದರ ಹಿಂದೆ. ಹಾಂ, ಇದು ಯಾವ ವೆಬ್ಸೈಟ್? ಇದು ಹೆಲ್ತ್ ಲೈನ್ ಅನ್ನುವಂಥ ವೆಬ್ಸೈಟ್. ಇದು ಅಷ್ಟೇ ಯಾವ ಚಿಕ್ಕ ವೆಬ್ಸೈಟಿಂದ ತೊಗೊಂಡಿರುವಂಥದ್ದಲ್ಲ ಪ್ರಿಯರೇ. ಪ್ರವೀಣರು ಬಹಳ ವರ್ಷದಿಂದ ಡಾಕ್ಟರ್ ಆಗಿ, ಸರ್ಜನ್ ಆಗಿ ಇದ್ದಂಥವರೇ ಈ ಆರ್ಟಿಕಲ್ಸ್ನ ಈ ವೆಬ್ಸೈಟ್ಗಳಲ್ಲಿ ಪ್ರಮೋಟ್ ಮಾಡ್ತಾರೆ. ಓಕೆ, ಏನಂತ ಇದೆ ಈ ಆರ್ಟಿಕಲಲ್ಲಿ ಇಷ್ಟಕ್ಕೂ? ಈ ಪಿಂಕ್ ಕಲರಿಂದ ಹೈಲೈಟ್ ಆಗಿರುವಂಥದ್ದು ಅಷ್ಟನ್ನು ಓದ್ತಿದ್ದೀನಿ, ಒಮ್ಮೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸಮ್ ರಿಸರ್ಚ್ ಹ್ಯಾಸ್ ಫೌಂಡ್ ದ್ಯಾಟ್ ಗ್ರೇಪ್ ಜ್ಯೂಸ್ ಮೈಟ್ ಸಪೋರ್ಟ್ ದ ಹೆಲ್ತ್ ಆಫ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್. ಏನಂತೆ? ಮತ್ತೆ ಓದ್ತಿದ್ದೀನಿ. ಸಮ್ ರಿಸರ್ಚ್ ಹ್ಯಾಸ್ ಫೌಂಡ್ ದ್ಯಾಟ್. ಆ ರಿಸರ್ಚ್ ಮಾಡಬೇಕಾದ್ರೆ ಒಂದು ತಿಳಿದು ಬಂದಿದ್ದು ಏನಂತೆ ಹಾಗಾದರೆ? ಗ್ರೇಪ್ ಜ್ಯೂಸ್ ಮೈಟ್ ಸಪೋರ್ಟ್ ದ ಹೆಲ್ತ್ ಆಫ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್. ಗ್ರೇಪ್ ಜ್ಯೂಸ್ ಅಂದರೆ ಏನು? ದ್ರಾಕ್ಷಿ ಹಣ್ಣಿನ
ರಸ, ಹೌದಾ? ಮದ್ಯಪಾನ ಅನ್ಕೋಬಾರ್ದು. ದ್ರಾಕ್ಷಿ ಹಣ್ಣಿನ ರಸದ ಬಗ್ಗೆ ಮಾತಾಡ್ತಿದ್ದೀನಿ, ಅಂದರೆ ದ್ರಾಕ್ಷಿ ಹಣ್ಣಿನ ಜ್ಯೂಸ್ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ. ಓಕೆ, ಗ್ರೇಪ್ ಜ್ಯೂಸ್ ಮೈಟ್ ಸಪೋರ್ಟ್ ದ ಹೆಲ್ತ್ ಆಫ್ ಯೋರ್, ನಮ್ಮ ಜೀರ್ಣಕ್ರಿಯೆ ಏನಿದೆ, ಜೀರ್ಣ ವ್ಯವಸ್ಥೆ ಏನಿದೆ, ಅದರ ಆರೋಗ್ಯ. ತುಂಬ ಜನಕ್ಕೆ ಅಜೀರ್ಣ ಸಮಸ್ಯೆ ಇರುತ್ತೆ, ಹೌದಾ? ಓಕೆ, ತುಂಬ ಜನ ನಾನು ಹೊಟ್ಟೆ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ತಿರುಗ್ತಿರ್ತಾರೆ. ಓಕೆ, ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಹೊಟ್ಟೆ ಸಮಸ್ಯೆಗಳಲ್ಲಿ ಬಹಳ 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 ಸಮಸ್ಯೆಗಳಿದೆ. ಅದರಲ್ಲಿ ಒಂದು ಯಾವುದು? ಜೀರ್ಣ ಸರಿಯಾಗಿ ಆಗದೇ ಇರುವಂತಹದ್ದು, ಅದನ್ನು ಅಜೀರ್ಣ ಸಮಸ್ಯೆ ಅಂತ ಕರಿತೀವಿ. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಗ್ರೇಪ್ ಜ್ಯೂಸ್ ಅನ್ನುವಂತಹದ್ದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ನಮ್ಮ ಜೀರ್ಣ ಕ್ರಿಯೆಯ ಆರೋಗ್ಯಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಆರೋಗ್ಯವನ್ನು ಹೆಚ್ಚಿಸುತ್ತೆ. ನಮ್ಮ ಆರೋಗ್ಯ ಅಲ್ಲ, ಯಾವ ಆರೋಗ್ಯ? ನಮ್ಮ ಜೀರ್ಣಕ್ರಿಯೆ ಇದೆಯಲ್ಲ, ಅದರ ಆರೋಗ್ಯವನ್ನು ಹೆಚ್ಚಿಸಿದಾಗ ಅಜೀರ್ಣ ಸಮಸ್ಯೆ ಸರಿ ಹೋಗುತ್ತೆ, ಆಟೋಮೆಟಿಕ್ಕಾಗಿ ನಮ್ಮ ಆರೋಗ್ಯನೂ ಸಹ ಸರಿ ಹೋಗುತ್ತೆ, ಹೌದಾ? ಇದು ಇಂಗ್ಲೀಷಲ್ಲಿ ನೀವು ನೋಡಿದ್ದಾಯಿತು ಪ್ರಿಯರೇ. ಅಣ್ಣ ನೆಕ್ಸ್ಟ್ ಸ್ಲೈಡ್ ಪ್ಲೇ ಮಾಡ್ತೀರಾ? ಕನ್ನಡದಲ್ಲೂ ಒಂದು ಸರಿ ಓದೋಣ. ಹೈಲೈಟ್ ಮಾಡಿರುವಂತಹದನ್ನು ಮಾತ್ರ ನೋಡಿ ಪ್ರಿಯರ್. ಲೈಟ್ ಯೆಲ್ಲೋ ಕಲರಲ್ಲಿ ಹೈಲೈಟ್ ಆಗಿದೆಯಲ್ಲ. ದ್ರಾಕ್ಷಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಅಜೀರ್ಣ ನಿವಾರಣೆಯಾಗುತ್ತದೆ. ಮತ್ತೆ ಓದ್ತಿದ್ದೀನಿ. ದ್ರಾಕ್ಷಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಅಜೀರ್ಣ ನಿವಾರಣೆಯಾಗುತ್ತದೆ. ಏನರ್ಥ ಆಯಿತು ಇದರಿಂದ? ಅಜೀರ್ಣ ಸಮಸ್ಯೆ ಯಾವುದರಿಂದ ನಿವಾರಣೆ ಆಗುತ್ತೆ? ಮುಖ್ಯವಾಗಿ ಯಾವ ಹಣ್ಣು ಇದನ್ನು ನಿವಾರಣೆ ಮಾಡುತ್ತೆ? ದ್ರಾಕ್ಷಿ ಹಣ್ಣು. ಈ ಆರ್ಟಿಕಲ್ಸು, ಈ ವಿಕಾಸ್ಪೀಡಿಯಾ, ಈ ವೆಬ್ಸೈಟ್ಗಳೆಲ್ಲ ಇದೆಯಲ್ಲ, ಈ ವೆಬ್ಸೈಟ್ಗಳೆಲ್ಲ ಇದನ್ನು ಪಬ್ಲಿಷ್ ಮಾಡಿ ಸುಮಾರು ಒಂದು 5 ವರ್ಷ ಆಗಿರಬಹುದು. ನಿಮ್ಮ ತಂದೆ ನಿಮ್ಮ ಒಳಿತನ್ನು ಕೋರಿ ಮಾತನ್ನು ಯಾವಾಗ ಬರೆಸಿದ್ದಾರೆ ಗೊತ್ತಾ? ಸತ್ಯವೇದದಲ್ಲಿ ತಿಮೋತಿಯನಿಗೆ ಬರೆದ ಪತ್ರಿಕೆ ಅಂತ ಒಂದು ಪತ್ರಿಕೆ ಇದೆ. ಆ ಪತ್ರಿಕೆ ಬರೆದು ಈಗ 2000 ವರ್ಷ ಆಗಿದೆ. ಓಕೆ, ಹಾಗಾದರೆ ಈಗ ನಾವು ಓದ್ತಿರುವಂತಹ ಪತ್ರಿಕೆ ಎಷ್ಟು ವರ್ಷ ಆಗಿದೆ ಬರೆದು? ಸತ್ಯವೇದದಲ್ಲಿ ಓದ್ತಿರುವಂತಹದ್ದು ಸುಮಾರು 2000 ವರ್ಷ. ಏನು ಬರೆಸಿದ್ದಾರೆ ಹಾಗಾದರೆ 2000 ವರ್ಷಗಳ ಹಿಂದೆ ದೇವರು? ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನ. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಮಾತಾಡ್ತಿದ್ದಾರೆ. ಇನ್ನು ಮೇಲೆ ನೀರನ್ನು ಮಾತ್ರ ಕುಡಿಯುವವನಾಗಿರದೆ ನಿನ್ನ ಅಜೀರ್ಣದ ಮತ್ತು, ಅಂದರೆ ಆ ವ್ಯಕ್ತಿಗೆ ಏನು ಸಮಸ್ಯೆ ಇತ್ತು? ಅಜೀರ್ಣ, ಹೌದಾ? ನಿನ್ನ ಅಜೀರ್ಣದ ಮತ್ತು ನಿನಗೆ ಆಗಾಗ್ಗೆ ಉಂಟಾಗುವ ಅಸ್ವಸ್ಥತೆಯ ಪರಿಹಾರಕ್ಕಾಗಿ ದ್ರಾಕ್ಷಾರಸವನ್ನು ಸ್ವಲ್ಪವಾಗಿ ತೆಗೆದುಕೋ. ಏನಂತ ಇದೆ? ಅಜೀರ್ಣದ ಸಮಸ್ಯೆಗೆ ದ್ರಾಕ್ಷಾರಸವನ್ನು ಸ್ವಲ್ಪವಾಗಿ ತೆಗೆದುಕೋ. ಹಂಗೆ ನೆನ್ಪಿಟ್ಕೋಬೇಕು ಪ್ರಿಯರೇ. ಪೂರ್ತಿ ಲೈನನ್ನು ಮತ್ತೆ ಆ ಸ್ಲೈಡನ್ನು ಈಗ ಹಾಕಿಸ್ತೀನಿ. ಓಕೆ, ಏನಂತ ಇದೆ? ಅಜೀರ್ಣದ ಸಮಸ್ಯೆಗೆ ದ್ರಾಕ್ಷಾರಸವನ್ನು ಸ್ವಲ್ಪ ಅಂತ ಬರ್ಸಿದಾರ, ಜಾಸ್ತಿ ಅಂತ ಬರ್ಸಿದಾರ? ಸ್ವಲ್ಪವಾಗಿ, ಲಿಮಿಟೆಡ್ ಆಗಿರಬೇಕಲ್ವ? ಎಲ್ಲರಿಗೂ ಗೊತ್ತು. ಯಾವುದೇ ಒಂದು ಔಷಧಿಯನ್ನು ನಿಮಗೆ ಪ್ಯಾರಾಸೆಟಮಾಲ್ ಕೊಟ್ಟರು ಅಂತ ಅಂದ್ಕೊಳ್ಳಿ. ಓಕೆ, ಜ್ವರ ಬಂದಿದೆ. ಈಗ ಪ್ಯಾರಾಸೆಟಮಾಲನ್ನು ಕೂತ್ಕೊಂಡು ಒಂದು 10 ಶೀಟನ್ನು ಒಂದೇ ಸರಿ ತೆಗೆದು ಹಾಕ್ಕೊಂಡ್ರೆ ಏನಾಗುತ್ತೆ? ಔಷಧಿಯೂ ಸಹ ವಿಷವಾಗುತ್ತೆ. ಓಕೆ, ಇಲ್ಲಿವೇನು ನೋಡಿದ್ರಿ? ಅಜೀರ್ಣದ ಸಮಸ್ಯೆಗೆ ಸ್ವಲ್ಪವಾಗಿ ದ್ರಾಕ್ಷಾರಸವನ್ನು ತೆಗೆದುಕೋ. ಈಗ ಕನ್ನಡ ಸ್ಲೈಡನ್ನು ಪ್ಲೇ ಮಾಡಿ ಅಣ್ಣ. ಇಲ್ಲಿ ಏನಂತ ಇದೆ ಇಷ್ಟಕ್ಕೂ? ದ್ರಾಕ್ಷಿಯನ್ನು ನಿಯಮಿತವಾಗಿ, ಇದೆಯಾ ಇಲ್ವಾ? ಲಿಮಿಟೆಡ್ ಆಗಿ ದ್ರಾಕ್ಷಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಅಜೀರ್ಣ ನಿವಾರಣೆಯಾಗುತ್ತದೆ. ಅಂದರೆ ನೀವು ಯಾವ ಲಿಮಿಟಲ್ಲಿ ತೊಗೋಬೇಕು ಅಂತಲೂ ಇದೆಯಾ? ಇದನ್ನೆಲ್ಲ ಹೆಲ್ತ್ ಬಗ್ಗೆ ಏನೋ ಬರೆಸ್ಬೇಕು ನನ್ನ ಮಕ್ಕಳಿಗೆ, ಆರೋಗ್ಯ ಹಿಂಗಿರಬೇಕು, ಅದನ್ನು ತಿನ್ನಿರಿ ಇದನ್ನು ತಿನ್ನಿರಿ, ಇದಕ್ಕೋಸ್ಕರ ದೇವರು ಬರೆಸಿರುವಂತಹದ್ದಲ್ಲ. ಹಾಗೇನಾದರೂ ಬರೆಸಿದ್ರೆ ಪ್ರಿಯರೇ, ಯಾವ ಡಾಕ್ಟ್ರು, ಎಲ್ಲ ಡಾಕ್ಟ್ರು ಸಹ ಸತ್ಯವೇದನ್ನೇ ತೊಗೊಂಡು ಓದಬೇಕಿತ್ತು. ದೇವರು ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ತಾ ಮಕ್ಕಳಿಗೆ ಏನು ಹೇಳಬೇಕು ಆತ್ಮಿಕ ವಿಚಾರವನ್ನು ಹೇಳ್ತಾ ಮಧ್ಯದಲ್ಲಿ ಸುಮ್ಮನೆ ಹಾಗೆ ಒಂದೊಂದು 2 ಸೆಂಟೆನ್ಸನ್ನು ಮಧ್ಯೆ ಇನ್ಕ್ಲೂಡ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಒಂದೊಂದು 2 ಸೆಂಟೆನ್ಸಲ್ಲೇ ಇಷ್ಟೊಂದು ಜ್ಞಾನ ಇದ್ದರೆ ಇನ್ನು ನಿಮ್ಮ ತಂದೆಯ ಪರಮ ವೈದ್ಯ ಪ್ರಾವೀಣ್ಯತೆಯನ್ನು ಯೋಚನೆ ಮಾಡಿ ನೋಡಿ. ಯಾರಿಗೂ ಕೊಡದೇ ಇರುವಂತಹ ಸ್ಥಾನವನ್ನು ಮನುಷ್ಯರು ದೇವರಿಗೆ ಕೊಡಬೇಕು, ಹೌದಾ? ಅದಕ್ಕೆ ಬೈಬಲ್ ಓಪನ್ ಯೂನಿವರ್ಸಿಟಿ ಸತ್ಯವೇದಕ್ಕೆ ಕೊಟ್ಟಿರುವಂತಹ ಬಿರುದೇನು? ಈ ಗ್ರಂಥದಲ್ಲಿ ಸಕಲ ಶಾಸ್ತ್ರಗಳೂ ಸಹ ಇದೆ. ಜಾಗ್ರಫಿನ ಇದೆ, ಹಿಸ್ಟ್ರಿನೂ ಇದೆ, ಪೊಲಿಟಿಕಲ್ ಸೈನ್ಸ ಅದು ಇದೆ, ಪಾಲಿಟಿಕ್ಸ್, ಹಳೆ ಒಡಂಬಡಿಕೆ ಓದಿದಾಗ ರಾಜರ ಗ್ರಂಥ ಪೂರ್ತಿ ಅರ್ಥ ಆಗೋಗುತ್ತೆ, ಹೌದಾ? ಯಾವ ಸೈನ್ಸ್ ಇಲ್ಲ ಹೇಳಿ. ಅದರಲ್ಲಿ ಒಂದು ಸೈನ್ಸನ್ನು ತೊಗೊಂಡು ಆಲೋಚನೆ ಮಾಡ್ತಿದ್ವಿ. ಯಾವುದದು? ವೈದ್ಯಶಾಸ್ತ್ರ. 2 ವಿಚಾರಗಳನ್ನು ಮುಗಿಸಿದ್ವಾ? ಮೊದಲನೇದಾಗಿ ಏನು ನೋಡಿದ್ರಿ? ಅಂಜೂರ ಹಣ್ಣು. 2ನೇದು ದ್ರಾಕ್ಷಾರಸ. 3ನೇದಾಗಿ
ಆ ಲಿಂಕ್ ಇತ್ತಲ್ಲಣ್ಣ, ಲಿಂಕ್ ಪ್ಲೇ ಮಾಡಿ. ನ್ಯೂಸ್ ಪೇಪರನ್ನು ಓದ್ತಿರೋ ಪ್ರಿಯರೇ, ಅಭ್ಯಾಸ ಇದೆಯಾ? ಓಕೆ. ಹಾಗಾದರೆ ಉದಯವಾಣಿ ಪೇಪರಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಏನು ಆರ್ಟಿಕಲ್ ಇಷ್ಟಕ್ಕೂ ಅಣ್ಣ ಝೂಮ್ ಮಾಡಲಿಕ್ಕಾಗತ್ತಾ? ಈ ಹೆಡ್ಲೈನ್ ನೋಡಿ ಪ್ರಿಯರೇ, ಈ ಉದಯವಾಣಿ ಪೇಪರ್ ನ್ಯೂಸ್ ಪೇಪರಲ್ಲಿ ಬಂದಿರುವಂತಹದ್ದು. ಓಕೆ, ಹೆಡ್ಲೈನಲ್ಲಿ ಏನಿದೆ? ಕುಷ್ಠರೋಗ ಭಯ ಬೇಡ, ಜಾಗ್ರತೆ ಇರಲಿ. ಏನು ಮತ್ತೆ ಓದ್ತಿದ್ದೀನಿ, ಯಾವುದರ ಬಗ್ಗೆ ಈ ಆರ್ಟಿಕಲ್ ಬರೆದಿರುವಂತಹದ್ದು ಇಷ್ಟಕ್ಕೂ? ಕುಷ್ಠರೋಗ ಭಯ ಬೇಡ, ಜಾಗ್ರತೆ ಇರಲಿ. ಕುಷ್ಠರೋಗದ ಬಗ್ಗೆ ಬರೆದಿದ್ದಾರೆ. ಓಕೆ, ಕುಷ್ಠರೋಗದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಲ್ವ ಜನರಿಗೆ. ಕುಷ್ಠರೋಗ ಬಂದು ಅಂದರೆ ಫೈನಲ್ ಸ್ಟೇಜಲ್ಲಿ ಬರಬಾರ್ದು ನನಗೆ ಕುಷ್ಠರೋಗ ಬಂದಿದೆ ಅಂತ ಹೇಳಿ. ಫಸ್ಟಲ್ಲಿ ಇರಬೇಕಾದ್ರೆ, ಫಸ್ಟ್ ಸ್ಟೇಜ್, ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರಬೇಕಾದ್ರೆ ಗೊತ್ತಾಗಿ ಜನರು ಇದು ಕುಷ್ಠರೋಗ ಇರಬಹುದು ಅಂತ ಹೇಳಿ ಗುರುತಿಸ್ಬೇಕಾದ್ರೆ, ಕುಷ್ಠರೋಗ ಬಂದಾಗ ಸ್ಟಾರ್ಟಿಂಗ್ ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಬೇಕು ಜನರಿಗೆ. ಓಕೆ, ಆ ಸ್ಟಾರ್ಟಿಂಗ್ ನೋಡಿಕೊಂಡು ಕುಷ್ಠರೋಗ ನನಗಿರಬಹುದು ಅಂತ ಹೇಳಿ ಚೆಕಪ್ಗೆ ಹೋದಾಗ ಪ್ರೂವ್ ಆಗುತ್ತೆ ಇದೆಯಾ ಇಲ್ವಾ ಅಂತ ಹೇಳಿ. ಅದಕ್ಕೆ ಈ ಆರ್ಟಿಕಲನ್ನು ಬರೆದು ಕುಷ್ಠರೋಗ ಬಂದರೆ ಹೆಂಗೆಲ್ಲ ಇರುತ್ತೆ ಇನಿಷಿಯಲ್ ಸ್ಟೇಜಸಲ್ಲಿ ನೀವು ಗುರುತಿಸ್ಬೇಕು. ಕುಷ್ಠರೋಗ ಬಂದ, ನಿಮಗೆ ಕುಷ್ಠರೋಗ ಇದೆಯಾ ಅಂತ ಹೇಳಿ. ಅದಾದ ನಂತರ ವೈದ್ಯರ ಬಳಿ ಓಡಿ ಬರಬೇಕು ಟೆಸ್ಟ್ಗೋಸ್ಕರ. ಓಕೆ, ಇದರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಈ ಆರ್ಟಿಕಲನ್ನು ಬರೆದಿದ್ದಾರೆ. ಇನ್ನೊಂದು ವಿಚಾರ ತಿಳಿಸ್ಬೇಕು ಇದನ್ನು ಓದುವುದಕ್ಕಿಂತ ಮುಂಚೆ. ಕುಷ್ಠರೋಗ ಹಿಂದೆ ಬಹಳವಾಗಿ ಹರಡಿತ್ತು. ಈಗ ಅದಕ್ಕೆ ಔಷಧಿ ಇದೆ ಪ್ರಿಯರೇ. ಮಲ್ಟಿ ಡ್ರಗ್ ಥೆರಪಿ ಅಂತ ಕರಿತೀವಿ, MDT ಅಂತ ಹೇಳಿ ಕರಿತೀವಿ. ಓಕೆ, ಆದರೆ ಹಿಂದೆ ಕುಷ್ಠರೋಗಕ್ಕೆ ಯಾವುದೇ ಔಷಧಿ ಇಲ್ಲ. ಭಯಂಕರವಾದ ಕಾಯಿಲೆ ಅದು. ಈಗಲೂ ಸಹ ಹೆದರ್ತಾರ ಇಲ್ವ ಜನ? ಕುಷ್ಠರೋಗಿ ಅಂದ ತಕ್ಷಣ ಹೆದರ್ತೀವಿ. ಓಕೆ, ಹಾಗಾದರೆ ಕುಷ್ಠರೋಗಿಗೆ ಇದ್ದಂತಹ ದೊಡ್ಡ ಚಾಲೆಂಜ್ ಏನು ಗೊತ್ತಾ? ದೊಡ್ಡ ಕಷ್ಟ ಅಂದರೆ ರೋಗ ಬಂದ ನಂತರ ಇರುವಂತಹ ಕಷ್ಟ ಬೇರೆ. ಅದಕ್ಕಿಂತ ದೊಡ್ಡ ಕಷ್ಟ ಏನು ಗೊತ್ತಾ? ಕುಷ್ಠರೋಗ ಬಂದಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳುವಂತಹದ್ದೇ ದೊಡ್ಡ ಕಷ್ಟ. ಮತ್ತೊಮ್ಮೆ ಹೇಳ್ತಿದ್ದೀರಿ, ಕುಷ್ಠರೋಗಿಗೆ ಇರುವಂತಹ ದೊಡ್ಡ ಚಾಲೆಂಜ್ ಏನು? ಅವ್ನು ಫೇಸ್ ಮಾಡುವಂತಹ ದೊಡ್ಡ ಪ್ರಾಬ್ಲಮ್ ಏನು? ಕುಷ್ಠರೋಗ ಬಂದಿದೆಯಾ ಇಲ್ವಾ? ಈಗ ಟೆಸ್ಟ್ ಇದೆ ಪ್ರಿಯರೇ, ಹೇಳುತ್ತೆ. ಆದರೆ ಹಿಂದೆ ಒಂದು 500 ವರ್ಷನೋ 400 ವರ್ಷನೋ ಅಥವಾ 300 ವರ್ಷ ಹಿಂದೆ ಹೋದಾಗ ಕುಷ್ಠರೋಗ ಇದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳುವಂತಹದ್ದೇ ದೊಡ್ಡ ಸಮಸ್ಯೆ. ಗೊತ್ತಾಗ್ತಿರಲಿಲ್ಲ ಅಷ್ಟೊಂದು ಸುಲಭವಾಗಿ. ಒಂದು ಸ್ವಲ್ಪ ಬಹಳ ದಿನಗಳಾದ ನಂತರ ಗೊತ್ತಾಗ್ತಿತ್ತು. ಆ ಗೊತ್ತಾದ ಮೇಲೆ ಏನು ಮಾಡಲಿಕ್ಕಾಗ್ತಿರ್ಲಿಲ್ಲ. ಯಾಕೆ? ಮೀರಿ ಹೋಗಿದೆ ಟೈಮ್. ಇಷ್ಟೊತ್ತು ಏನರ್ಥ ಆಯಿತು ನಮಗೆ? ಕುಷ್ಠರೋಗಿಗಿರುವಂತಹ ದೊಡ್ಡ ಸಮಸ್ಯೆ ಏನು? ರೋಗ ಬಂದಿದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳದೇ ಇರುವಂತಹದ್ದು, ಗೊತ್ತಾಗದೇ ಇರುವಂತಹದ್ದು. ಹೌದಾ? ಈಗ ಮತ್ತೆ ಹಾಕಿಯೋಣ ನ್ಯೂಸ್ ಪೇಪರನ್ನು. ಆ ಕೆಳಗಡೆ ಒಂದು ಪಾಯಿಂಟ್ ಇದೆ ನೋಡಿ ಪ್ರಿಯ. ಕುಷ್ಠರೋಗದ ಲಕ್ಷಣಗಳು. ಈಗ ನಿಮ್ಮ ಮುಂದೆ ಕಾಣಿಸ್ತಿದೆಯಲ್ಲ, ಅದೇ ಉದಯವಾಣಿ ನ್ಯೂಸ್ ಪೇಪರಲ್ಲಿ ಬಂದಿರುವಂತಹದ್ದೇ. ಕುಷ್ಠರೋಗದ ಲಕ್ಷಣಗಳು ಅಂತ ಹೆಡ್ಡಿಂಗ್ ಇದೆ. ಕೆಳಗಡೆ ಫಸ್ಟ್ ಪಾಯಿಂಟಲ್ಲಿ ಏನಿದೆ? ಈಗಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಕುಷ್ಠರೋಗ ಬಂದರೆ ಹೀಗಿರುತ್ತೆ, ಹಿಂಗೆ ಕಾಣಿಸಿದ ತಕ್ಷಣ ನಿಮ್ಮ ಕಣ್ಣಿಗೆ ಡಾಕ್ಟರ್ ಹತ್ರ ನೀವು ಓಡೋಗಬೇಕು ಅಂತ ಗೊತ್ತಾಗಿದೆ. ಅದನ್ನೇ ಫಸ್ಟ್ ಪಾಯಿಂಟಲ್ಲಿ ಪಬ್ಲಿಷ್ ಮಾಡ್ತಿದ್ದಾರೆ. ಕುಷ್ಠರೋಗ ಬಂದರೆ ಈ ಥರ ಆಗುತ್ತೆ ನಿಮಗೆ ಅಂತ ಹೇಳಿ. ಏನಂತೆ ಅದಿಷ್ಟಕ್ಕೂ? ಚರ್ಮದ ಮೇಲೆ ಮೂಡುವ ತಿಳಿ, ಬಿಳಿ ಅಥವಾ ತಾಮ್ರ ಬಣ್ಣದ ಮಚ್ಚೆಗಳು ಕುಷ್ಠರೋಗದ ಪ್ರಾರಂಭಿಕ ಲಕ್ಷಣಗಳಾಗಿವೆ. ಮತ್ತೊಮ್ಮೆ ಓದ್ತಿದ್ದೀನಿ. ಇನಿಷಿಯಲ್ ಸ್ಟೇಜಸಲ್ಲಿ ಕುಷ್ಠರೋಗ ಇದೆ, ಲೆಪ್ರಸಿ ಅಂತ ಕರಿತೀವಿ. ಹೌದಾ? ಓಕೆ, ಈಗ ಇನಿಷಿಯಲ್ ಸ್ಟೇಜಸಲ್ಲಿ ಕುಷ್ಠರೋಗ ಇದೆ ಒಬ್ಬ ಪೇಷಂಟ್ಗೆ ಅಂತ ಯಾವಾಗ ಗೊತ್ತಾಗುತ್ತೆ? ಏನು ನೋಡಿ ತಿಳ್ಕೊಬೇಕು ಇಷ್ಟಕ್ಕೂ ಆ ಪೇಷಂಟ್ ಅನ್ನುವಂಥವನು? ಚರ್ಮದ ಮೇಲೆ ಮೂಡುವ, ಫಸ್ಟ್ ಪಾಯಿಂಟ್, ತಿಳಿ, ಬಿಳಿ ಅಂದರೆ ಯಾವ ಕಲರ್ ಇರುತ್ತೆ? ಆ ಜಾಗ ಯಾವ ಕಲರ್ ಇರುತ್ತೆ? ವೈಟ್ ಆಗಿ. ಹೌದಾ? ತಿಳಿ, ಬಿಳಿ ಅಥವಾ ತಾಮ್ರ ಬಣ್ಣದ, ಬಿಳಿಯಾಗಿರಬಹುದು ಅಥವಾ ತಾಮ್ರ ಬಣ್ಣದ್ದಾಗಿರಬಹುದು, ತಾಮ್ರ ಬಣ್ಣದ ಮಚ್ಚೆಗಳು ಕುಷ್ಠರೋಗದ ಪ್ರಾರಂಭಿಕ ಲಕ್ಷಣಗಳಾಗಿವೆ. ಯಾವ ಕಲರ್ ಬರುತ್ತಂತೆ? ಪಿಂಪಲ್ ಅನ್ನುವಂತಹದ್ದು. ಅಂದರೆ ಈ ಥರ ಮಚ್ಚೆಗಳು ಯಾವ ಕಲರ್ ಇರುತ್ತೆ ಅದು ನೋಡಲಿಕ್ಕೆ? ವೈಟ್ ಕಲರ್ ಅಥವಾ ತಾಮ್ರ ಬಣ್ಣದ ಕಲರ್. ಅಲ್ಲಿ ನೀವು ನೋಡಿದ್ರೆ ಈಗ ತಾನೆ. ಓಕೆ, ಈ ಲಕ್ಷಣವನ್ನು ಹುಡುಕಬೇಕಾದ್ರೆ, ಕುಷ್ಠರೋಗಿಗೆ ಈ ಲಕ್ಷಣವೇ ಮೊಟ್ಟ ಮೊದಲು ಬರುತ್ತೆ ಅಂತ ಹೇಳಿ ಹುಡುಕಬೇಕಾದ್ರೆ ವೈದ್ಯರು ಎಷ್ಟು ಕಷ್ಟಪಟ್ಟರು ಗೊತ್ತಾ? ಅದು ತುಂಬ ವರ್ಷದ ಹಿಂದೆ ಗೊತ್ತಿರಲಿಲ್ಲ ಪ್ರಿಯರೇ. ಇದು ಈ ಥರ ಬಿಳಿ ಮಚ್ಚೆ ಬಂದಿದ ತಕ್ಷಣ ಇದು ಕುಷ್ಠರೋಗ ಅಂತ ಹೇಳಿ ತುಂಬ ವರ್ಷದ ಹಿಂದೆ ಗೊತ್ತಿರಲಿಲ್ಲ. ರೀಸೆಂಟಾಗಿ ಕಂಡು ಹಿಡಿದಿದ್ದಾರೆ ಒಂದು 200 ವರ್ಷಗಳ ಹಿಂದೆ. ಆವಾಗ ಗೊತ್ತಾಯಿತು, ಬಿಳಿ ಮಚ್ಚೆ ಬಂದಿದ ತಕ್ಷಣ ಪೇಷಂಟ್ ಏನು ಮಾಡಬೇಕು? ಡಾಕ್ಟರ್ ಹತ್ರ ಓಡಿ ಹೋಗಬೇಕು. ಹೌದಾ? ಇದು ಎಷ್ಟು ವರ್ಷದ ಹಿಂದೆ ಗೊತ್ತಾಯಿತು ವೈದ್ಯರಿಗೆ? ಎಷ್ಟು ವರ್ಷದ ಹಿಂದೆ? 200-300 ವರ್ಷಗಳ ಹಿಂದೆ ಮಾತ್ರ. ಈಗ ಸತ್ಯವೇದದಿಂದ ಒಂದು ಮಾತನ್ನು ನೋಡಿ, ದೇವರು ಬರೆಸಿರುವಂತಹದ್ದು. ಯಾಜಕಕಾಂಡ 13ನೇ ಅಧ್ಯಾಯ 25ನೇ ವಚನ. ಯಾಜಕಕಾಂಡ 13ನೇ ಅಧ್ಯಾಯ 25ನೇ ವಚನ. 13-25. ಇದನ್ನು ಓದುವುದಕ್ಕಿಂತ ಮುಂಚೆ ಈಗ ನಾವು ಓದ್ತಿದ್ದೀವಲ್ವ ವಚನ,
ಎಷ್ಟು ವರ್ಷ ಆಯಿತು ಗೊತ್ತಾ ಬರ್ಸಿ? ಯಾಜಕ ಕಾಂಡ ಬರ್ಸಿ, ಸತ್ಯವೇದದಲ್ಲಿರುವಂತಹ ಯಾಜಕ ಕಾಂಡ ಬರ್ಸಿ ಸುಮಾರು 3200 ವರ್ಷ, ಅಂದರೆ 1200 BC ಬರ್ಸಿರುವಂತಹ ಗ್ರಂಥ ಇದು. ಈಗ ನಾವಿದ್ದೀವಲ್ವ ಈ ಕಾಲಕ್ಕೆ ಎಷ್ಟು ವರ್ಷ ಆಯಿತು ಬರ್ಸಿ? 3200 ವರ್ಷ. ಕುಷ್ಠರೋಗಕ್ಕೆ ಬಿಳಿ ಮಚ್ಚೆ ಇರುತ್ತೆ. ಬಿಳಿ ಮಚ್ಚೆ ಬಂದಿದ ತಕ್ಷಣ ನೀವು ಡಾಕ್ಟ್ರ್ ಹತ್ರ ಓಡೋಗಬೇಕು. ಇದು ಎಷ್ಟು ವರ್ಷ ಆಯಿತು ಡಾಕ್ಟ್ರುಗಳು ಗೊತ್ತಾಗಿ? ನೀವು ದೇವರ ಸ್ಥಾನದಲ್ಲಿ ಕೂರಿಸಿದ್ದೀರಲ್ಲ ಡಾಕ್ಟ್ರನ್ನ, ಓಕೆ, ಆ ಡಾಕ್ಟ್ರಿಗೆ ಎಷ್ಟು ವರ್ಷ ಆಯಿತು ಗೊತ್ತಾಗಿ? 200ರಿಂದ 300 ವರ್ಷ. ಸತ್ಯವೇದ ಯಾವಾಗ ಹೇಳ್ತಿದೆ ಈ ಮಾತನ್ನು? 3200 ವರ್ಷ. ಓಕೆ, ಏನು ಹೇಳಿದೆ ಹಾಗಾದರೆ? 13ನೇ ಅಧ್ಯಾಯ 4ನೇ ವಚನ, ಕ್ಷಮಿಸಿ 25ನೇ ವಚನ. ಬಿಳುಪು ಮಿಶ್ರವಾಗಿ ಆಗಲಿ ಇದ್ದರೆ ಯಾಜಕನು ಅದನ್ನು ನೋಡಬೇಕು. ಅವನು ನೋಡುವಾಗ ಆ ಹೊಳೆಯುವ ಕಲೆಯಲ್ಲಿರುವ ರೋಮವು, ಇಲ್ಲೊಂದು ಪಾಯಿಂಟ್ ಹೇಳ್ತಿದ್ದಾರೆ, ಆ ಕೂದಲು, ಆ ಹೊಳೆಯುವ ಆ ಬಿಳಿ ಬಣ್ಣದ ಜಾಗದಲ್ಲಿರುತ್ತಲ್ವ ಕೂದಲು, ಓಕೆ, ಅದು ಬಿಳುಪಾಗಿದ್ದರೆ, ವೈಟ್ ಕಲರ್ ಇದ್ದರೆ ಏನು ಮಾಡಬೇಕಂತೆ? ಬೆಳ್ಳಗಾಗಿ ಹೋಗಿದ್ದರೆ ಮತ್ತು ಆ ಕಲೆಯು ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿ ತೋರಿದರೆ ಅದು ಆ ಬೊಬ್ಬೆಯಲ್ಲಿ ಹುಟ್ಟಿದ ಕುಷ್ಠವೆಂದು ತಿಳಿದು. ಏನರ್ಥ ಆಯಿತು? 4ನೇ ವಚನ ಓದಿ ಪ್ರಿಯರೇ, ಇನ್ನೂ ಸ್ಪಷ್ಟವಾಗಿರುತ್ತೆ. 3ನೇ ವಚನದಿಂದ, ಕ್ಷಮಿಸಿ 3ನೇ ವಚನದಿಂದ ಓದಿ. ಯಾಜಕನು ಅವನ ಚರ್ಮದಲ್ಲಿರುವ ಮಚ್ಚೆಯನ್ನು ನೋಡುವಾಗ ಆ ಮಚ್ಚೆಯಲ್ಲಿರುವ ರೋಮ ಬೆಳ್ಳಗಾಗಿ ಹೋಗಿದ್ದರೆ, ಇವಾಗ ನೀವು ನೋಡಿದಂಥ ಉದಯವಾಣಿ ಆರ್ಟಿಕಲಲ್ಲಿ ಏನಿತ್ತು? ಆ ಮಚ್ಚೆ ಬೆಳ್ಳಗಾಗಿದ್ದರೆ ಅಥವಾ ಸುತ್ತಮುತ್ತಲಿನ ಜಾಗ ತಾಮ್ರದ ಬಣ್ಣಕ್ಕೆ ತಿರುಗಿದ್ದರೆ ಅದು ಕುಷ್ಠರೋಗ. ಅದೇ ಅಲ್ವಾ ಇದ್ದಿದ್ದು? ಓಕೆ, ಇಲ್ಲೇನಂತ ಹೇಳ್ತಿದ್ದಾರೆ? ಓದಿ ಪ್ರಿಯರೇ. ಆ ಮಚ್ಚೆಯಲ್ಲಿರುವ ರೋಮ ಬೆಳ್ಳಗಾಗಿ ಹೋಗಿದ್ದರೆ ಮತ್ತು ಆ ಮಚ್ಚೆ ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿದ್ದರೆ ಅದು ಕುಷ್ಠರೋಗ. ಸಾಕ? ಏನಂತ ಬರ್ಸಿದ್ದಾರೆ? ಆ ಜಾಗ ಬೆಳ್ಳಗಾಗಿ ಹೋಗಿದ್ದಾರೆ, ಆ ಜಾಗದಲ್ಲಿ ಬೆಳೆಯುವಂಥ ರೋಮ ಬಿಳಿ ಬಣ್ಣಕ್ಕೆ ತಿರುಗಿದ್ದಾರೆ, ಅದೇನಂತೆ? ಕುಷ್ಠರೋಗ. ಇದು ಯಾವಾಗ ಗೊತ್ತಾಯಿತು ನಮಗೆ? 200-300 ವರ್ಷದ ಹಿಂದೆ. ಸತ್ಯವೇದ ಯಾವಾಗ ಹೇಳ್ತು ಇಷ್ಟಕ್ಕೂ? 3200 ವರ್ಷಗಳ ಹಿಂದೆ. ಈಗಲಾದರೂ ಒಪ್ಕೋತೀವ? ದೇವರು ಅಂದರೆ ನಮ್ಮ ಮನೆಯಲ್ಲಿ ವಯಸ್ಸಾಗಿರ್ತಾರಲ್ವ ಅಜ್ಜಿ ತಾತ, ಅವ್ರಿಗೇನು ಗೊತ್ತಾಗೋದಿಲ್ಲ ಅಂತ ಹೇಳಿ ಮೋಸ ಮಾಡ್ತಿರ್ತೀವಲ್ವ? ಓಕೆ, ಆ ರೀತಿ ಅಲ್ಲ. ನಮ್ಮನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆನೇ ಈ ಪ್ರಕೃತಿಯಲ್ಲಿ, ಓಕೆ ಪ್ರಿಯರೇ, ದೇವರ ಬಗ್ಗೆ ಮಾತಾಡಬೇಕಾದ್ರೆ, ದೇವರ ವೈದ್ಯಶಾಸ್ತ್ರದ ಬಗ್ಗೆ ಪ್ರಾವೀಣ್ಯತೆಯನ್ನು ಮಾತಾಡಬೇಕಾದ್ರೆ, ನಮ್ಮ ಕೋವಿಡ್-19 ಬಂತು 2019ರಲ್ಲಿ. ಓಕೆ, ಅಂದರೆ ಪ್ರಪಂಚ ಪೂರ್ತಿಗೂ ಹರಡ್ಕೊಂತು. ಈಗ ಈ ಕೋವಿಡ್-19 ಬಂದಿದ್ಯಾವಾಗ? 2 ವರ್ಷದ ಹಿಂದೆ, 3 ವರ್ಷದ ಹಿಂದೆ. 3 ವರ್ಷದ ಹಿಂದೆ ಬಂದಂತಹ ರೋಗಕ್ಕೆ ಔಷಧಿ ಯಾವಾಗ ಮಾಡಿ ಇಟ್ಟಿದ್ರು ಇಷ್ಟಕ್ಕೂ? ಔಷಧಿಯನ್ನು ಭೂಮಿ ಸೃಷ್ಟಿ ಮಾಡುವ ಮೊದಲು. ಹೌದಾ? ಇದರಿಂದ ನಮಗೇನು ಅರ್ಥ ಆಗ್ತಿದೆ? ಕೋವಿಡ್-19ಗೆ ವ್ಯಾಕ್ಸಿನ್ ಇದೆ, ಇನ್ನೂ ಸಹ ವ್ಯಾಕ್ಸಿನ್ ಇದೆ ಅಷ್ಟೇ. ವ್ಯಾಕ್ಸಿನ್ ಅಂದರೆ ಏನು? ರೋಗ ಬರುವುದಕ್ಕಿಂತ ಮುಂಚೆ ಹಾಕಿಸಿಕೊಳ್ಳುವಂತಹದ್ದು, ಇದು ಬರಬಾರ್ದು ಅಂತ ಹೇಳಿ ಅದನ್ನು ವ್ಯಾಕ್ಸಿನ್ ಅಂತ ಕರಿತೀವಿ. ಮೆಡಿಸನ್ ಇದೆಯಾ? ಬಂದ ನಂತರ ಹಾಕ್ಕೊಳ್ಳೋದಕ್ಕೆ ಮೆಡಿಸನ್ ಇದೆಯಾ? ಇಲ್ಲ, ಏನೂ ಇಲ್ಲ. ಪ್ಯಾರಾಸೆಟಮಾಲು ಅದು ಇದು ತೊಗೋದಿರ್ತೀವಿ ಪ್ರಿಯರೇ. ಕೋವಿಡ್-19ಗೆ ಅಂತ ಹೇಳಿ ಯಾವುದೇ ಸ್ಪೆಸಿಫಿಕ್ ಮೆಡಿಸನ್ ಇಲ್ಲ ಪ್ರಪಂಚದಲ್ಲಿ. ಇದರಿಂದ ನಮಗೇನು ಅರ್ಥ ಆಗ್ತಿದೆ? ನಾವು ವೈದ್ಯರನ್ನು ದೇವರ ಜಾಗದಲ್ಲಿಟ್ವಿ. ಹೌದಾ? ನಿಮ್ಮ ತಂದೆ, ನನ್ನ ತಂದೆ, ಆ ದೇವರು ಪ್ರಕೃತಿ ಉಂಟು ಮಾಡಬೇಕಾದ್ರೆ ಈ ಔಷಧಿಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ. ಅದನ್ನು ಇನ್ನೂ ಸಹ ಇವರು ಹುಡುಕಿದ್ದಾರೆ. ವೈದ್ಯರನ್ನು ಕೆಳಗಡೆ ತರ್ತಿಲ್ಲ, ದೇವರನ್ನು ಮೇಲ್ಗಡೆ ತರ್ತಿರುವಂತಹದ್ದು ಅಷ್ಟೇ ಈ ಪ್ರಯತ್ನ. ಓಕೆ, ಇನ್ನೂ ಸಹ ಹುಡುಕಿಲ್ಲ. ದೇವರು ಮಾಡಿಟ್ಟಿದ್ದಾರಾ ಇಲ್ವಾ? ಮಾಡಿಟ್ಟಿದ್ದಾರೆ. ಹುಡುಕಿದಾರಾ? ಇಲ್ಲ. ಇದರಿಂದ ನಮಗೇನು ಅರ್ಥ ಆಗ್ತಿದೆ? ನೀವು ಯಾರನ್ನಾದರೂ ದೇವರ ಸ್ಥಾನದಿಂದ ಕೆಳಗಡೆ ಇಳಿಸಿ ವೈದ್ಯರನ್ನು ಮೇಲೆ ಕೂರಿಸಿದ್ರೋ, ಆ ದೇವರ ಸ್ಥಾನದಲ್ಲಿ ಕೆಳಗಡೆ ಇಳಿಸಿದ್ರಲ್ವ ನಿಮ್ಮ ತಂದೆಯನ್ನು. ಓಕೆ, ಆ ತಂದೆ ಈ ಪ್ರಪಂಚ ಸೃಷ್ಟಿಯಾಗುವ ಮೊದಲೇ ಔಷಧಿಯನ್ನು ಮಾಡಿಟ್ಟಿದ್ದಾರೆ. ನೀವು ಯಾರನ್ನಾದರೂ ದೇವರ ಸ್ಥಾನದಲ್ಲಿ ಕೂರಿಸಿದ್ರೋ ವೈದ್ಯರನ್ನು, ಆ ವೈದ್ಯರು ದೇವರು ಇಟ್ಟಿರುವಂಥ ಔಷಧಿಯನ್ನು ಇನ್ನೂ ಹುಡುಕಿಲ್ಲ. ಇನ್ನು ಮುಂದೆ ಆದರೂ ದೇವರ ಸ್ಥಾನದಿಂದ ದೇವರನ್ನು ಜರುಗಿಸ್ಬೇಕಾದ್ರೆ, ಕೆಳಗಡೆ ಇಳಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಈ ಸಿಕ್ಕದವ್ರಿಗೆಲ್ಲರಿಗೂ, ಚಿಕ್ಕ ಸಹಾಯ ಮಾಡಿದವರೆಲ್ಲರಿಗೂ ಸಹ ನೀವೇ ದೇವರು, ನನ್ನ ಪಾಲಿಗೆ ನೀವೇ ದೇವರು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬರು ಹೆಲ್ಪ್ ಮಾಡಿದ್ರೆ ಅವರನ್ನು ದೇವರು ಅಂತೀವಿ. ಇನ್ನು ಮುಂದೆ ದೇವರ ಸ್ಥಾನವನ್ನು ಯಾರಿಗಾದರೂ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಪ್ರಿಯರೇ. ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ. ತನ್ನ ತಂದೆ ಸ್ಥಾನದಲ್ಲಿ ನಿಂತು ತಂದೆಯ ಜವಾಬ್ದಾರಿಯನ್ನು ಈಡೇರಿಸಿ ಇದನ್ನೆಲ್ಲ ತಿಳಿಸ್ಕೊಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರಾ?
ಇದಕ್ಕಿಂತ ಮೀರಿದ ಕಾಂಟ್ರಿಬ್ಯೂಷನನ್ನು ಹೆಲ್ಪನ್ನು ಯಾರಾದರೂ ಮಾಡಿದ್ದಾರೆ, ವೈದ್ಯಕೀಯ ಚಿಕಿತ್ಸೆಯನ್ನು ನಿಮ್ಮ ಜೀವನದಲ್ಲಿ ಯಾರಾದರೂ ಮಾಡಿದ್ದಾರೆ ಅಂತ ಅನಿಸಿದ್ರೆ ನಿಮಗೆ, ಓಕೆ ಕೊಡಿ, ಯೋಚನೆ ಮಾಡಿ ಕೊಡಿ ದೇವರ ಸ್ಥಾನವನ್ನು ಅವ್ರಿಗೆ. ಇನ್ನೊಂದು ವಿಚಾರವನ್ನು ನೋಡೋಣ ಪ್ರಿಯರೇ. ಅದೇ ಯಾಜಕಕಾಂಡ 13ನೇ ಅಧ್ಯಾಯ 4ನೇ ವಚನ. ಅದೇ ಯಾಜಕಕಾಂಡ 13ನೇ ಅಧ್ಯಾಯ 4ನೇ ವಚನ. ಇದನ್ನೇನಕ್ಕೋಸ್ಕರ ಓದ್ತಿದ್ದೀವಿ? 3 ವಿಚಾರಗಳನ್ನು ನೋಡಿದ್ವಿ. ಮೊದಲನೇದಾಗಿ ಅಂಜೂರ ಹಣ್ಣಿನ ಔಷಧಿ ಗುಣ, ಎರಡನೇದಾಗಿ ದ್ರಾಕ್ಷಿ ಹಣ್ಣಿನ ಗುಣ, ಮೂರನೇದಾಗಿ ಕುಷ್ಠರೋಗ ಬಂದರೆ ಅದನ್ನು ಹೆಂಗೆ ಕಂಡುಹಿಡಿಬೋದು ಅಂತ ಹೇಳಿ ಸತ್ಯವೇದ ಸುಮಾರು 3200 ವರ್ಷಗಳ ಹಿಂದೆ ಹೇಳಿರುವಂತಹದ್ದು. ಇದು 4ನೇ ವಿಚಾರ ಈಗ ಓದ್ತಿರುವಂತಹದ್ದು. ಇದಕ್ಕಿಂತ ಮುಂಚೆ ಕೋವಿಡ್-19 ಬಂದಾಗ ಈ ವ್ಯಕ್ತಿಗೆ ಇಷ್ಟಕ್ಕೂ ಕೋವಿಡ್-19 ಇದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳುವುದಕ್ಕೋಸ್ಕರ ಎಷ್ಟು ದಿನ ಕ್ವಾರಂಟೈನ್ ಮಾಡ್ತಿದ್ರು? ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ವ್ಯಕ್ತಿಗೆ ಕೋವಿಡ್ ಇದೆಯೋ ಇಲ್ವೋ ಅಂತ ತಿಳ್ಕೋಬೇಕು ಅಂದರೆ ಎಷ್ಟು ದಿನ ಕ್ವಾರಂಟೈನಲ್ಲಿ ಇರಿಸ್ತಾಯಿದ್ರು? ಎಷ್ಟು ದಿನ ಇಡಿಸ್ತಾಯಿದ್ರು? ಮರ್ತೋಗಿದ್ದೀವಲ್ವ ಪ್ರಿಯರೇ? ನಮ್ಮ ತಂದೆ ಇನ್ನೂ ಕೋವಿಡ್-19 ಅನ್ನುವಂತಹದ್ದು ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ ಕರುಣೆ ತೋರಿಸ್ತಿರೋದ್ರಿಂದ ಆ ಹಿಂದೆ ಬಂದಂತಹ ಆ ಶಿಕ್ಷೆಯನ್ನೆಲ್ಲ ಮರೆತು ಯಾವತ್ತಾದರೂ ಕೂತ್ಕೊಂಡು ಅಷ್ಟೊಂದು ದಿನ ಕ್ವಾರಂಟೈನಲ್ಲಿ ಇರಬೇಕಿತ್ತು, 14 ದಿನ ಕ್ವಾರಂಟೈನಲ್ಲಿ ಇರಬೇಕಿತ್ತು ತಂದೆ ಅವರೆಲ್ಲ ಇದ್ದಾರೆ, ನಮಗೆ ಯಾವತ್ತೂ ಆ ಸ್ಥಿತಿಗೆ ತಂದಿಲ್ಲ, ಅದಕ್ಕೋಸ್ಕರ ಸ್ತೋತ್ರ ಅಂತ ಡೈಲಿ ಸ್ತೋತ್ರ ಮಾಡ್ತಿದ್ರೆ ನಮಗೇನು ನೆನಪಿರ್ತಿತ್ತು? ಕ್ವಾರಂಟೈನಲ್ಲಿ ಎಷ್ಟು ದಿನ ಇರಿಸ್ತಿದ್ರು ಆಗ ಅಂತ ಹೇಳಿ ನೆನಪಿರ್ತಿತ್ತು. ಆದರೆ ನಾವು ಮರೆತೋಗಿದ್ದೀವಲ್ವ? ಯಾಕೆ? ಯಾವತ್ತೂ ದೇವರು ಅದನ್ನು ನೆನೆಸ್ಕೊಂಡು ದೇವರಿಗೆ ನಾವು ಸ್ತೋತ್ರ ಮಾಡಿಲ್ಲ. ಓಕೆ, ಕೋವಿಡ್-19 ಸರಿಯಾಗಿ ಇದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಪೇಷಂಟನ್ನು 14 ದಿನ 14 ಡೇಸ್ ಎಲ್ಲಿರಿಸ್ತಾಯಿದ್ರು? ಕ್ವಾರಂಟೈನಲ್ಲಿ ಸೆಪರೇಟಾಗಿ ಇರಿಸ್ತಾಯಿದ್ರು. ಅಂದರೆ 14 ದಿನವೇ ಏನಕ್ಕೆ ಇರಿಸ್ತಾಯಿದ್ರು? ಕೋವಿಡ್ಗೆ ಮಾತ್ರ ಅಲ್ಲ ಪ್ರಿಯರೇ, ಬಹಳಷ್ಟು ರೋಗಗಳು ಆ ವ್ಯಕ್ತಿಗೆ ಇದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಕನ್ಫರ್ಮ್ ಆಗಿ 14 ದಿನ ಆಗಬೇಕು. ಆವಾಗಲೇ ಕನ್ಫರ್ಮಾಗಿ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ಈ ರೋಗ ಇದೆಯಾ ಇಲ್ವಾ ಅನ್ನುವಂಥದ್ದು. ಇಷ್ಟಕ್ಕೂ ಎಷ್ಟು ದಿನ ಇರಿಸ್ತಾರೆ ಅಂತ ಹೇಳಿದೆ? 14 ದಿನ. ಹೌದಾ? ಬಹಳಷ್ಟು ರೋಗಗಳು ಗೊತ್ತಾಗುತ್ತೆ 14 ದಿನ ಕ್ವಾರಂಟೈನಲ್ಲಿ ಇರಿಸೋದ್ರಿಂದ. 14 ದಿನ ಪರೀಕ್ಷೆಯಲ್ಲಿ ಆ ವ್ಯಕ್ತಿಯನ್ನು ಇಟ್ಟರೆ ಗೊತ್ತಾಗೋಗುತ್ತೆ ಈ ವ್ಯಕ್ತಿಗೆ ಈ ರೋಗ ಇದೆಯಾ ಇಲ್ವಾ ಅಂತ. ಬಹಳಷ್ಟು ರೋಗಗಳು ಆಚೆ ಬರುತ್ತೆ. ಇವಾಗ ನೋಡ್ತಿದ್ದೀವಲ್ವ ನಾವು ಈ ಪದ್ಧತಿಯನ್ನು, ಕ್ವಾರಂಟೈನ್ ಮಾಡುವಂತಹದ್ದು 14 ಡೇಸ್. ಇವಾಗ ಗೊತ್ತಾಗ್ತದೆ ಅಲ್ವಾ? 14 ಡೇಸ್ ಇರಿಸಬೇಕು ಪೇಷಂಟ್ನ, ಅವಾಗೆ ಗೊತ್ತಾಗುವಂತಹದ್ದು ಅನ್ನುವಂತಹದ್ದು. ಓಕೆ, ಈಗ ನೀವು ಓದಂತಹ ಅದೇ ಗ್ರಂಥ, ಇಷ್ಟೊತ್ತು ಓದಿವಲ್ವ ಲೇವಿಕಾಂಡ, ಯಾಜಕಕಾಂಡ 3200 ವರ್ಷಗಳ ಹಿಂದೆ ಬರೆಸಿರುವಂತಹ ಗ್ರಂಥ. ಓಕೆ, ಈ ಗ್ರಂಥದಲ್ಲಿ ಅದೇ ಕುಷ್ಠರೋಗ ಬಂದಾಗ ಆ ಪೇಷಂಟನ್ನು ಎಷ್ಟು ದಿನ ಕ್ವಾರಂಟೈನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಒಂದು ಸರಿ ನೋಡಿ 4ನೇ ವಚನದಿಂದ. ಆ ಹೊಳೆಯುವ ಮಚ್ಚೆ ಬೆಳ್ಳಗಾಗಿತ್ತು, ಮಿಕ್ಕ ಚರ್ಮಕ್ಕಿಂತ ತಗ್ಗಾಗಿರದೇ ಹೋದರೆ ಮತ್ತು ಅಲ್ಲಿರುವ ರೋಮ ಬೆಳ್ಳಗಾಗದಿದ್ದರೆ ಯಾಜಕನು ಆ ಮಚ್ಚೆ ಇದ್ದವನನ್ನು 7 ದಿನಗಳವರೆಗೆ ಪ್ರತ್ಯೇಕವಾಗಿ ಇರಿಸಬೇಕು. ಅಂದರೆ ಮೇಲೆ ನೀವು ನೋಡಿದ್ರಿ, ಬೆಳ್ಳಗಾಗಿದ್ದರೆ ಆ ರೋಮ ಅದು ಕುಷ್ಠರೋಗ ಅಂತ ಹೇಳಿ ಕನ್ಫರ್ಮ್. ಆವಾಗ ಟ್ರೀಟ್ಮೆಂಟ್ ಶುರು ಮಾಡಬೇಕು, ಸ್ವಲ್ಪ ದೂರ ಇರಿಸಬೇಕು, ಯಾಕೆಂದರೆ ಮಿಕ್ಕ ಜನರಿಗೆಲ್ಲ ಅಂಟಬಾರ್ದಲ್ವ. ಓಕೆ, ಅದನ್ನು ದೂರ ಇರಿಸಬೇಕು. ಇದು ಕನ್ಫರ್ಮ್ ಆದಾಗ ಇಷ್ಟಕ್ಕೂ ಕುಷ್ಠರೋಗದ ಲಕ್ಷಣ ಸ್ವಲ್ಪ ಇದೆ, ಆದರೆ ಕನ್ಫರ್ಮ್ ಆಗಿಲ್ಲ. ಅವ್ರನ್ನೇನು ಮಾಡಬೇಕು? ಇದೆಯಾ ಇಲ್ಲೋ ಗೊತ್ತಾಗಬೇಕಲ್ವಾ? ಈಗ ಇಲ್ಲ ಅಂತ ಹೇಳಿ ಜನರ ಬಳಿ ಬಿಟ್ಟರೆ, ಒಂದು ವೇಳೆ ಇದ್ದರೆ ಜನರಿಗೆಲ್ಲರಿಗೂ ಅಂಟ್ಕೊಳ್ಳುತ್ತೆ. ಈಗ ಏನು ಮಾಡಬೇಕು? ಈ ವ್ಯಕ್ತಿಯನ್ನು ಸ್ವಲ್ಪ ದಿನ ಸೆಪ್ರೇಟಾಗಿರಬೇಕು, ಇಡಬೇಕು. ಸೆಪ್ರೇಟಾಗಿ ಇದ್ದಂತಹ ಕಾಲದಲ್ಲಿ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ಆ ರೋಗ ಇದೆಯಾ ಇಲ್ವಾ ಅಂತ. ಎಷ್ಟು ದಿನ ಸೆಪ್ರೇಟಾಗಿ ಇಡಬೇಕಂತ ಡೌಟ್ ಇದ್ದರೆ ಆ ವ್ಯಕ್ತಿಗೆ ರೋಗ ಇದೆಯಾ ಇಲ್ವಾ ಅಂತ ಹೇಳಿ ಎಷ್ಟು ದಿನ? ಮತ್ತೆ ಓದಿ ಅದೇ ಆ ಸಾಲನ್ನು ಮಾತ್ರ ಓದಿ. 4ನೇ ವಚನ ಕೊನೆಯಿಂದ 2ನೇ ಸಾಲನ್ನು ಓದ್ತಿದ್ದೀನಿ ಪ್ರಿಯರೇ. ಆ ಮಚ್ಚೆ ಇದ್ದವನನ್ನು 7 ದಿನಗಳವರೆಗೆ ಪ್ರತ್ಯೇಕವಾಗಿ ಇರಿಸಬೇಕು. 7 ಡೇಸ್ ಆಯಿತಾ? ಓಕೆ, ಈ 7 ಹಾಗೆ ನೆನ್ಪಿಟ್ಕೊಳ್ಳಿ. ಮುಂದೆ 7ನೆಯ ದಿನದಲ್ಲಿ ಯಾಜಕನು ಅವನನ್ನು ಪರೀಕ್ಷಿಸುವಾಗ ಆ ಮಚ್ಚೆ ದೇಹದ ಚರ್ಮದಲ್ಲಿ ಹರಡಿಕೊಳ್ಳದೆ ಮೊದಲು ಇದ್ದಂತೆಯೇ ತೋರಿದರೆ ಯಾಜಕನು ಇನ್ನೂ 7 ದಿನಗಳವರೆಗೂ ಅವನನ್ನು ಪ್ರತ್ಯೇಕವಾಗಿ ಇರಿಸಬೇಕು. 7 ಡೇಸ್ ಇರಿಸಿದ್ರಾ? ಓಕೆ, 7 ಡೇಸ್ ಆದ ನಂತರ ಹೋಗಿ ನೋಡಬೇಕು ಈ ವ್ಯಕ್ತಿಗೆ ಆ ಸಿಂಪ್ಟಮ್ಸ್ ಹಾಗೆ ಇದೆಯಾ, ರೋಗ ಇಲ್ಲದಂತೆ ಇದೆಯಾ, ಇರೋ ಹಾಗೆ ಕಾಣಿಸ್ತಿದೆಯಾ. 7 ಡೇಸ್ ಆಗಿರುತ್ತಲ್ವ. ಓಕೆ, ಈ ಟೈಮ್ ಪೀರಿಯಡಲ್ಲಿ ರೋಗ ಇದ್ದರೆ ಏನಾಗಿರುತ್ತೆ? ಸ್ವಲ್ಪ ಆ ಲಕ್ಷಣಗಳು ಆಚೆಗೆ ತೋರಿ ಬರ್ತಿರುತ್ತೆ. ಓಕೆ, ಇಲ್ಲದೆ ಹೋದರೆ ಆ ರೋಗದ ಲಕ್ಷಣ ಇನ್ನೂ ಇಲ್ಲ, 7 ದಿನ ಆಗೋಗಿದೆ. ಈಗ ಏನು ಮಾಡಬೇಕು? ಮತ್ತೆ ಜನರ ಮಧ್ಯೆ ಬಿಟ್ಬಿಡಿ 7 ದಿನ ಆಗಿದ ತಕ್ಷಣ ಅಂತ ಹೇಳ್ತಿಲ್ಲ ದೇವರು. ಕರೆಕ್ಟಾಗಿ ಕನ್ಫರ್ಮಾಗಿ ಗೊತ್ತಾಗಬೇಕಾದ್ರೆ ಕುಷ್ಠರೋಗ ಇದೆಯಾ ಇಲ್ವಾ ಅಂತ 14 ದಿನ ಪೂರ್ತಿ ಆಗಬೇಕು. ನೀವು 7 ದಿನ ಬಿಟ್ಟಿದ್ರಲ್ವ. ಓಕೆ, ಇನ್ನೂ 7 ದಿನ ಕ್ವಾರಂಟೈನ್ ಮಾಡಿ, ಅದನ್ನೇ ಹೇಳ್ತಿದ್ದಾರೆ. ಈಗ ಹೇಳಿ, 7ಕ್ಕೆ 7 ಸೇರಿಸಿದ್ರೆ ಎಷ್ಟಾಯಿತು? 14.
ಈ ಕ್ವಾರಂಟೈನ್ ಮಾಡುವಂತಹ ಪದ್ಧತಿಯನ್ನು ಯಾರು ಕಂಡುಹಿಡಿದ್ರು? ನೀವು ಅಂದ್ಕೊಂಡಿದ್ದೀರಾ ಯಾರೋ ಬಹಳ ಬುದ್ಧಿವಂತ ಡಾಕ್ಟ್ರು ಒಂದು ರೋಗ ಇದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಖಂಡಿತವಾಗಿ ಅಂದರೆ ಯಾರೋ ತುಂಬ ತಲೆ ಓಡಿಸಿ ಒಬ್ಬ ಡಾಕ್ಟ್ರು ತನ್ನ ಓದಿರುವಂತಹ ವೈದ್ಯಶಾಸ್ತ್ರವನ್ನೆಲ್ಲ ತಿರುಗಿಸಿ ಮತ್ತೆ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಕಂಡುಹಿಡ್ದಿದ್ದಾನೆ. 14 ದಿನ ಇರಿಸಿದಾಗ ಒಂದು ರೋಗ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ತುಂಬ ಬುದ್ಧಿವಂತ ಅಂತ ಡಾಕ್ಟ್ರಿಗೆ ಹೇಳ್ತಿದ್ದೀರಲ್ವ. ಇದು ನಿಮ್ಮ ತಂದೆ ಪ್ರಿಯರೇ ಕಂಡುಹಿಡ್ದಿರುವಂತಹದ್ದು, ನಿಮ್ಮ ತಂದೆ ಆಲೋಚನೆ ಮಾಡಿ ಬರೆಸಿರುವಂತಹದ್ದು. ಇದು ಏನಂತ, ಯಾವುದೇ ರೋಗ, ಬಹಳಷ್ಟು ರೋಗ ಈ ಪ್ರಪಂಚದಲ್ಲಿ, ಯಾವುದೇ ರೋಗ ಅಲ್ಲ ಬಹಳಷ್ಟು ರೋಗ ಆಚೆ ಬರಬೇಕಾದ್ರೆ ಇದೆಯೋ ಇಲ್ವೋ ಅಂತ ಹೇಳಿ ಕನ್ಫರ್ಮಾಗಿ ಗೊತ್ತಾಗಬೇಕಾದ್ರೆ ಎಷ್ಟು ದಿನ ಇರಿಸಬೇಕು ಸೆಪರೇಟಾಗಿ? 7+7 14 ದಿನ ಇರಿಸಿದ ನಂತರ ಕನ್ಫರ್ಮ್ ಆಗಿ ಹೇಳಬಹುದು ಈ ವ್ಯಕ್ತಿಗೆ ಆ ರೋಗ ಇಲ್ಲ. ಏನು ಗೊತ್ತಾಯಿತು ನಮಗೆ ಇಷ್ಟೊತ್ತು? ನಾವು ವೈದ್ಯರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ, ಆದರೆ ಈ ವೈದ್ಯರಿಗೆ ಮೀರಿದ ಒಬ್ಬ ವೈದ್ಯ ಇದ್ದಾರೆ, ಅದು ಬೇರೆ ಯಾರೂ ಅಲ್ಲ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದಂತಹ ದೇವರೇ. ಅರ್ಥ ಆಯ್ತಾ? ಇನ್ನೊಂದಷ್ಟು ವಚನಗಳನ್ನು ನೋಡೋಣ ಪ್ರಿಯರೇ, ಮುಗಿಸ್ಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 6ನೇ ವಚನ. ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 6ನೇ ವಚನ. 9:6. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ. ಸಾಕು. ಓಕೆ, ಏನೇನು ಮಾಡಿದ್ರು? ನೆಲದ ಮೇಲೆ ಉಗಿದ್ರು. ಅದಾದ ನಂತರ ನಮ್ಮ ಬಾಯಿಲಿರುವಂತಹ ಲಾಳಾಜಲದಿಂದ ಮಣ್ಣನ್ನು ಮಿಕ್ಸ್ ಮಾಡಿದ ನಂತರ ಆ ಮಣ್ಣನ್ನು ಕಣ್ಣಿಗೆ ಹಚ್ಚಿಸ್ತಿದ್ದಾರೆ. ಹೌದಾ? ಅಂದರೆ ನಮ್ಮ ಬಾಯಿಯಲ್ಲಿರುವಂತಹ ಲಾಳಾಜಲಕ್ಕೆ ಏನಿದೆ? ಔಷಧಿಯ ಗುಣ. ಅದು ಇವಾಗ ಪ್ರಪಂಚಕ್ಕೆ ಅರ್ಥ ಆಗಿದೆ. ಹಿರಿಯರೆಲ್ಲ ಹೇಳ್ತಿರ್ತಾರೆ ಇದರಲ್ಲಿ ಔಷಧಿ ಗುಣ ಇದೆ ಅಂತ ಹೇಳಿ. ಅದಕ್ಕೆ ನಾಯಿಯನ್ನು ಸಹ ತೋರಿಸ್ತಿರ್ತಾರೆ. ನಾಯಿಗೆ ಎಷ್ಟೇ ದೊಡ್ಡ ಗಾಯ ಆದರೂ ಸಹ ತನ್ನ ಬಾಯಿಯಿಂದನೇ ಅದು ಕ್ಯೂರ್ ಮಾಡ್ಕೊಳ್ತಿರುತ್ತೆ. ಏನೋ ಅದರ ಅರ್ಥ? ತನ್ನ ಬಾಯಿಯಲ್ಲಿರುವಂತಹ ಲಾಳಾಜಲದಲ್ಲಿ ಔಷಧಿ ಇದೆ. ಇದೆಯಾ? ಇದು ನಮ್ಗೆ ಅರ್ಥ ಆಗಬೇಕಾದ್ರೆ ನನಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ ಪ್ರಿಯರೇ. ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿ ಎಲ್ಲಿ ಗಾಯ ಆದರೂ, ಯಾವ ಜಾಗದಲ್ಲಿ ಗಾಯ ಆದರೂ ಸಹ ಆ ಗಾಯವನ್ನು ಒಂದು ಕಡೆ ಇಟ್ಕೊಳ್ಳಿ. ಬಾಯಲ್ಲಿ ತುಂಬ ಜನಕ್ಕೆ ಗಾಯ ಆಗ್ತಿರುತ್ತೆ, ನಾಲ್ಗೆ ಕಚ್ಕೋತಿರ್ತೀರ ಅಥವಾ ಹುಣ್ಣು ಅಂತ ಹೇಳಿ ಆಗ್ತಿರುತ್ತಲ್ವ, ಎಕ್ಸೆಸ್ ಆಫ್ ಹೀಟ್ ಆಗಿ. ಓಕೆ, ಈ ಗಾಯಗಳಾದಾಗ ನಿಮ್ಮ ದೇಹದಲ್ಲಿ ಬೇರೆ ಜಾಗದಲ್ಲಿ ಗಾಯ ಆಗಿರಬೇಕಾದ್ರೆ ಈ ಎರಡೂ ಗಾಯಗಳಲ್ಲಿ ಯಾವುದು ಬೇಗ ವಾಸಿ ಆಗುತ್ತೆ ಹೇಳಿ? ಯಾವುದು? ದೇಹದ ಬೇರೆ ಜಾಗದಲ್ಲಾಗಿರುವಂತಹದ್ದು, ಕೈ ಮೇಲೆ ಕಾಲ ಮೇಲೆ ಆಗಿರುವಂತಹದ್ದು, ನಿಮ್ಮ ಬಾಯಲ್ಲಾಗಿರುವಂತಹದ್ದು ಯಾವುದು ಬೇಗ ವಾಸಿ ಆಗುತ್ತೆ? ನಿಮ್ಮ ಬಾಯಲ್ಲಾಗಿರುವಂತಹದ್ದು. ಎಷ್ಟು ಸರಿ ನಾಲಿಗೆಯನ್ನು ಕಚ್ಕೊಂಡಿದ್ದೀವಿ? ಲೆಕ್ಕ ಇದೆಯಾ? ಎಷ್ಟು ಸರಿ ಆ ಕಡೆ ಈ ಕಡೆ ಇರುವಂತಹ ಚರ್ಮವನ್ನು ಕಚ್ಕೊಂಡಿದ್ದೀವಿ? ಲೆಕ್ಕ ಇದೆಯಾ? ಇಲ್ಲ. ಅಷ್ಟು ಸರಿ ಕಚ್ಕೊಂಡ್ರು ಏನಕ್ಕೋಸ್ಕರ ತಕ್ಷಣ ಗುಣ ಆಗ್ತಿದೆ ಗೊತ್ತಾ? ನಿಮ್ಮ ಬಾಯಲ್ಲಿರುವಂತಹ ಲಾಳಾಜಲ ಅದಕ್ಕೆ ಔಷಧಿ. ಈಗ ಸತ್ಯವೇದದಲ್ಲಿ ಏನು ಬರೆಸಿದ್ದಾರೆ? ಈ ಮಾತನ್ನು ಬರೆಸಿ ಸುಮಾರು 2000 ವರ್ಷ ಆಗಿದೆ. ಏನಂತ ಬರೆಸಿದ್ದಾರೆ ಸತ್ಯವೇದದಲ್ಲಿ? 9ನೇ ಅಧ್ಯಾಯ 6ನೇ ವಚನದಿಂದ. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ. ಇದರಿಂದ ಆಚೆ ಬಂತ ಲಾಳಾಜಲಕ್ಕಿರುವಂತಹ ಔಷಧ ಗುಣ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 13ನೇ ವಚನ. 15-13. 15ನೇ ಅಧ್ಯಾಯ 13ನೇ ವಚನ. ಓಕೆ, ತುಂಬ ಜನ ಇಷ್ಟೊತ್ತು ನಾವು ನೋಡಿದ್ದು ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳಿಗೆ ದೇವರು ಕೊಟ್ಟಂತಹ ಔಷಧಿಗಳು. ಈ ವೈದ್ಯರು ಏನಿಲ್ಲ ನೆನ್ನೆ ಮೊನ್ನೆ ಕಂಡುಹಿಡಿದಿದ್ದಾರೆ ಎಲ್ಲವನ್ನೂ ಸಹ ನಮ್ಮ ತಂದೆ ಇದನ್ನೆಲ್ಲ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಬರೆಸಿಟ್ಟಿದ್ದಾರೆ. ಇದಿಷ್ಟೊತ್ತು ನೋಡಿದ್ದೀವಿ. ಓಕೆ, ದೇಹಕ್ಕೆ ಸಂಬಂಧಪಟ್ಟ ಔಷಧಿಗಳಿಗೆ ಮಾತ್ರನಾ ದೇವರು ಹೇಳಿರುವಂತಹ ಔಷಧಿಗಳು? ದೇಹದ ಸಂಬಂಧಪಟ್ಟಂತಹ ರೋಗಗಳಿಗೆ ಮಾತ್ರನಾ? ಸ್ವಲ್ಪ ಜನ ಇರ್ತಾರೆ ಪ್ರಿಯರೇ, ಅವ್ರ ಜೀವನದಲ್ಲಿ ಖುಷಿ ಬಂದರು, ಸಂತೋಷ ಬಂದರು, ದುಃಖ ಬಂದರು, ಯಾವಾಗಲೂ ಸಹ ಏನೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಂತೆ ಕಳ್ಕೊಂಡಂತೆ ಯಾವಾಗಲೂ ಸಪ್ಪಗಿರುವಂಥವ್ರನ್ನ ನೋಡಿದ್ದೀವಲ್ವ? ಓಕೆ, ಹಾಗಾದರೆ ಮಾನಸಿಕ ರೋಗ ಅದರನ್ನು ಕುರಿತು ದೇವರು ಬರೆಸ್ತಿದ್ದಾರೆ. ಏನಂತೆ? ಹರ್ಷ ಹೃದಯದಿಂದ ಹಸನ್ಮುಖ. ಏನು ಹಂಗಂದರೆ ಹರ್ಷ ಹೃದಯದಿಂದ ಹಸನ್ಮುಖ. ಮನಸ್ಸನ್ನು ಖುಷಿಯಾಗಿಟ್ಕೊಳ್ಳಿ. ಇವ್ರು ಯಾಕೆ ಗೊತ್ತಾ ಸಪ್ಪಗಿರುವಂತಹದ್ದು? ಒಳಗಡೆ ಮನಸ್ಸಲ್ಲಿ ಏನಿಲ್ಲ? ಹರ್ಷ, ಸಂತೋಷ, ಸಮಾಧಾನ ಅನ್ನುವಂತಹದ್ದು ಇಲ್ಲ. ಇದು ಈ ಸೈಕಾಲಜಿ ಅನ್ನುವಂಥ ಒಂದು ಬ್ರ್ಯಾಂಚ್ ಇದೆ. ಏನು ಈ ಸೈಕಾಲಜಿ ಬ್ರ್ಯಾಂಚ್ನ ಕೆಲಸ? ಈ ಬ್ರ್ಯಾಂಚ್ನ ಕೆಲಸ ಏನು? ಮಾನಸಿಕ ರೋಗಗಳಿಗೆ ಸಂಬಂಧಪಟ್ಟಂತಹ ಸ್ಟಡಿಯನ್ನು ಮಾಡಿ ಅದರ ಬಗ್ಗೆ ಜನರನ್ನು ಎಜುಕೇಟ್ ಮಾಡುವಂತಹದ್ದು. ಹೌದಾ?
ಇಷ್ಟಕ್ಕೂ ನೀವು ಖುಷಿಯಾಗಿದ್ದರೆ ಅಮ್ಮ, ನೀವು ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಿ. ಆಗ ನಿಮ್ಮ ಮುಖದಲ್ಲಿ ಸಂತೋಷ ಕಾಣಿಸುತ್ತೆ, ಆಗ ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತೆ. ಇದನ್ನೆಲ್ಲ ರೀಸೆಂಟಾಗಿ ಶುರು ಮಾಡಿಕೊಡ್ರು. ಸೈಕಾಲಜಿ ಅನ್ನುವಂಥ ಬ್ರ್ಯಾಂಚ್ ಹುಟ್ಟಿ ಜಾಸ್ತಿ ಅಂದರೆ ಒಂದು 400-300 ವರ್ಷ ಆಗಿರಬಹುದು ಅಷ್ಟೇ ಪ್ರಿಯರೇ. ಆದರೆ ನೀವು ನೋಡ್ತಿರುವಂಥ ಈ ಮಾತಿದೆಯಲ್ವ, ಜ್ಞಾನೋಕ್ತಿಗಳು ಬರೆಸಿ ಸುಮಾರು 2700 ವರ್ಷ, ಕ್ಷಮಿಸಿ 2700 ವರ್ಷ ಆಗಿದೆ. ಇದರಲ್ಲಿ ಏನಂತ ಇದೆ? ಹರ್ಷ ಹೃದಯದಿಂದ ಹಸನ್ಮುಖ. ನಿಮ್ಮ ದೇಹ ಚೆನ್ನಾಗಿರುತ್ತೆ. ಎಲ್ಲಿರಬೇಕು ಸಂತೋಷ? ಮೊಟ್ಟ ಮೊದಲನೇದಾಗಿ ನಿಮ್ಮ ಮನಸ್ಸಲ್ಲಿ. ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡಿ, ದ್ವೇಷ ಯೋಚನೆ ಮಾಡಿ, ಹೊಟ್ಟೆ ಕಿಚ್ಚು ಬಗ್ಗೆ ಯೋಚನೆ ಮಾಡಿ, ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಅವ್ರಿಗೆ ಅದಿದೆ ನಮಗಿಲ್ಲ, ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೃದಯದಲ್ಲಿ ಎಲ್ಲಿರುತ್ತೆ ಸಂತೋಷ? ಹೃದಯದಲ್ಲಿ ಸಂತೋಷ ಇಲ್ಲ ಅಂತ ಹೇಳಿದ್ರೆ ಮುಖದಲ್ಲಿ ಅದು ಕಾಣಿಸೋದಿಲ್ಲ. ಮುಖದಲ್ಲಿ ಅದು ಕಾಣಿಸೋದಿಲ್ಲ. ಜೊತೆಯಲ್ಲಿ ಏನಾಗುತ್ತೆ? ಶರೀರಕ್ಕೆ ಪೂರ್ತಿ ದುಃಖ, ವ್ಯಥೆ, ಕಷ್ಟ. ಹೌದಾ? ಓಕೆ, ಮುಂದೆ ಇನ್ನೊಂದೇ ಒಂದು ಸಾಲು. ಮನೋವ್ಯತೆಯಿಂದ ಆತ್ಮಭಂಗ. ಆತ್ಮ ಅಂದಿದ ತಕ್ಷಣ ಒಳಗಡೆ ನಮ್ಮ ದೇಹವನ್ನು ನಡೆಸ್ತಿದೆಯಲ್ವ ಶಕ್ತಿ, ಅದು ಅಂತ ಅನ್ಕೋಬೇಡಿ. ಮನೋವ್ಯತೆಯಿಂದ ಆತ್ಮಭಂಗ ಅಂದರೆ ಒಂದು ಪದ ಕೇಳಿರ್ತೀರ ಪ್ರಿಯರೇ ನೀವು. ಏನದು? ಆತ್ಮಶಕ್ತಿ. ಏನನ್ನು ಸೂಚಿಸುತ್ತೆ ಅದು? ನಾನು ಏನನ್ನಾದರೂ ಸಾಧಿಸ್ತೀನಿ ಅನ್ನುವಂಥದ್ದನ್ನು ಏನಂತ ಕರಿತೀವಿ? ಆತ್ಮಶಕ್ತಿ. ನಮ್ಮ ದೇಹದಲ್ಲಿ ಗೊತ್ತಿಲ್ಲದೆ ಇರುವಂತಹ ಮೋಟಿವೇಶನ್ ಅದು. ಹೌದಾ? ಮನೋವ್ಯತೆಯಿಂದ ಆತ್ಮಭಂಗ ಅಂದರೆ ಏನು? ನಿಮಗಿರುವಂಥ ಎಬಿಲಿಟಿಯನ್ನು, ನಿಮಗಿರುವಂಥ ಕೆಪಾಸಿಟಿಯನ್ನು ನಾವೇ ಕಳ್ಕೊತಿದ್ದೀವಿ. ಯಾವುದರಿಂದ? ಮನೋವ್ಯತೆಯಿಂದ. ಹಾಗಾದರೆ ಮನಸ್ಸನ್ನು ಸರಿಯಾಗಿಟ್ಕೊಳ್ಳಿ. ದೇಹದಲ್ಲಿರುವಂಥ ರೋಗ, ಮುಖದಲ್ಲಿರುವಂಥ ಕಳೆ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಇದನ್ನೇನಂತ ಕರಿತೀವಿ? ಮಾನಸಿಕ ರೋಗಕ್ಕೆ ಔಷಧಿ. ಅದನ್ನು ಹೇಳಿದಾರಾ? ಅದನ್ನು ಹೇಳಿದ್ದಾರೆ. ಈ ಲೋಕದಲ್ಲಿ ಬಹಳಷ್ಟು ಜನ ಡಾಕ್ಟ್ರುಗಳಿದ್ದಾರೆ. MBBS ಮಾಡ್ತಾರೆ ಪ್ರಿಯರ. ನಾರ್ಮಲಾಗಿ ಡಿಗ್ರಿಯನ್ನು ಮಾಡಿದ ನಂತರ, MBBS ಅಂದರೆ ಒಂದು ಡಿಗ್ರಿ ಅಲ್ವಾ? ಓಕೆ, ಈ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ ನಂತರ, ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದಾಗ ಎಲ್ಲದರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇರುತ್ತೆ. ಈಗ MBBS ಡಾಕ್ಟ್ರು ನೀನು ಆಪ್ರೇಷನ್ ಮಾಡೋದ್ರೆ ಮಾಡ್ತಾರಾ? ಮಾಡೋದಿಲ್ಲ. ಯಾಕೆ? ನಾನು ಎಲ್ಲದರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಈಗ ನಾನು ಆಪ್ರೇಷನ್ ಮಾಡಬೇಕಾದ್ರೆ ಸರ್ಜನ್ ಆಗಲೇಬೇಕು. ಅದರಲ್ಲಿ ನಾನು ಸ್ಪೆಷಲೈಸೇಷನ್ ತೊಗೋಬೇಕು. ಓಕೆ, ನೀನು MBBS ಮಾಡಿರುವಂಥ ಡಾಕ್ಟರ್ ಹತ್ರ ಕಣ್ಣಿನ ಆಪ್ರೇಷನ್ ಮಾಡೋದ್ರೆ ಮಾಡ್ತಾರಾ? ಇಲ್ಲ. ಅದಕ್ಕೆ ಆಪ್ಥಲ್ಮಾಲಜಿ, ಅದನ್ನು ಓದಲೇಬೇಕು. ಅದು ಸ್ಪೆಷಲೈಸೇಷನ್. ಅಂದರೆ ಈ ಲೋಕದಲ್ಲಿ ಕಣ್ಣಿನ ಸಮಸ್ಯೆ ಬಂದರೆ ಒಂದು ಡಾಕ್ಟರ್ ಹತ್ರ ಹೋಗಬೇಕು. ಹೌದಾ ಇಲ್ವಾ? ಕಿವಿಯ ಸಮಸ್ಯೆ, ಗಂಟಲಿನ ಸಮಸ್ಯೆ ಬಂದರೆ ಇನ್ನೊಂದು ಡಾಕ್ಟರ್ ಹತ್ರ ಹೋಗಬೇಕು. ಅವ್ರನ್ನ ENT ಸ್ಪೆಷಲಿಸ್ಟ್ ಅಂತ ಹೇಳಿ ಕರಿತೀವಿ. ಅಂದರೆ ಒಂದೊಂದು ಅಂಗಾಂಗಗಳಿಗೆ ಒಬ್ಬೊಬ್ಬರು ಸ್ಪೆಷಲಿಸ್ಟ್ ಈ ಲೋಕದಲ್ಲಿ. ಹೌದಾ? ಒಂದೇ ಡಾಕ್ಟ್ರ್ ಎಲ್ಲ ನೋಡಲ್ವಾ? ಒಂದೇ ಡಾಕ್ಟ್ರ್ ಎಲ್ಲ ನೋಡದೇ ಹೋದರೂ ಸಹ, ತಿಳ್ಕೊಂಡಿರುವಂತಹ ಸ್ವಲ್ಪ ಜ್ಞಾನ ಆದರೂ ಸಹ ಅವ್ರನ್ನ ಯಾವ ಸ್ಥಾನದಲ್ಲಿಟ್ವಿ? ದೇವರ ಸ್ಥಾನದಲ್ಲಿ. ಆದರೆ ದೇವರು ಬರೆಸಿದಂತಹ ಮಾತುಗಳನ್ನೆಲ್ಲ ನೋಡಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೆ? ಓಕೆ, ಸೈಕಾಲಜಿ ಬಗ್ಗೆ ಬರೆಸಿದಾರಾ ಇಲ್ವಾ? ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳಿ, ನಿಮ್ಮ ದೇಹ ಚೆನ್ನಾಗಿರುತ್ತೆ ಹೇಳಿದ್ದಾರೆ. ಓಕೆ, ಸೈಕಾಲಜಿ ಬಗ್ಗೆ ಮಾತಾಡಿದ್ರು. ಬಾಯಲ್ಲಿರುವಂತಹ ಲಾಳಾಜಲದ ಬಗ್ಗೆ ಮಾತಾಡಿದ್ರು. ಇನ್ನು ಏನೇನು ನೋಡಿದ್ದೀವಿ? ಮೊಟ್ಟ ಮೊದಲನೇದಾಗಿ ರೋಗದ ಬಗ್ಗೆ ಮಾತಾಡಿದ್ರು. ಇನ್ನು ಯಾವುದ್ರ ಬಗ್ಗೆ ಮಾತಾಡಿಲ್ಲ ಹೇಳಿ? ಅಂದರೆ ಒಂದೊಂದೇ ಸಬ್ಜೆಕ್ಟ್ಸ್ ಬಗ್ಗೆ, ಕಣ್ಣಿನ ಬಗ್ಗೆ, ಕಿವಿಯ ಬಗ್ಗೆ ತಿಳ್ಕೊಂಡಂಥ ಒಬ್ಬೊಬ್ಬ ಡಾಕ್ಟ್ರನ್ನ ತೊಗೊಂಡೋಗಿ ಮೇಲಿಟ್ವಿ. ಆದರೆ ಎಲ್ಲದರ ಬಗ್ಗೆ, ಎಲ್ಲ ಕಾಯಿಲೆಯ ಬಗ್ಗೆ ಆದಿಯಿಂದ ಇವಾಗವರೆಗೂ ಎಲ್ಲ ಔಷಧಿಯನ್ನು ಸೃಷ್ಟಿ ಮಾಡಿ ಅದನ್ನು ಪ್ರಕೃತಿಯಲ್ಲಿಟ್ಟು, ಆ ಔಷಧಿಯಲ್ಲಿದೆ ನೋಡಿ ಅಂತ ಹೇಳಿ ಸತ್ಯವೇದದಲ್ಲಿ ಬರೆಸಿ, ಇಷ್ಟೆಲ್ಲ ಮಾಡಿದಂತಹ ತಂದೆಯನ್ನು ಕೆಳಗಡೆ ಇಳಿಸಿ ಡಾಕ್ಟ್ರನ್ನ ಮೇಲಿಟ್ಟಿದ್ದೀವಿ. ಸರಿನಾ? ಇದು ನ್ಯಾಯನೇನ ನಾವು ಮಾಡ್ತಿರುವಂತಹದ್ದು? ಒಂದೇ ಒಂದು ವಚನ ಪ್ರಿಯರೇ, ಕೊನೆಯ ವಚನ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 10ನೇ ವಚನ. ಕ್ಷಮಿಸಿ, ಜ್ಞಾನೋಕ್ತಿಗಳಿಗೆ ಬನ್ನಿ, ಸಮಯ ಇಲ್ಲ ಪ್ರಿಯರೇ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 7ನೇ ವಚನ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 7ನೇ ವಚನ. ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವೂ ಎಲುಬುಗಳಿಗೆ ಸಾರವೂ ಉಂಟಾಗುವವು. ಯಾವುದರಿಂದ? ಯೆಹೋವನ ಭಯವು ಜ್ಞಾನಕ್ಕೆ ಮೂಲ ಅಂತ ನಾವು ಕೇಳಿದ್ದೀವಿ. ಹೌದಾ? ಜ್ಞಾನಕ್ಕೆ ಮೂಲ ಅಂತ ಕೇಳಿದ್ದೀವಿ. ಅಂದರೆ ದೇವರಿಗೆ ನೀವು ಭಯಪಟ್ಟರೆ, ದೇವರು ಮಾಡಬೇಡಿ ಅಂದಿರುವಂಥದ್ದನ್ನು ನೀವು ಮಾಡದೇ ಹೋದರೆ ಅದು ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ತಾ ಇರುತ್ತೆ. ಇದನ್ನು ಇಷ್ಟು ದಿನ ನೀವು ನೋಡಿದ್ದೀರಾ. ಇಲ್ಲಿ ಏನಂತ ಬರೆಸಿದ್ದಾರೆ? ಯೆಹೋವನ ಭಯವು ಆರೋಗ್ಯಕ್ಕೆ ಮೂಲ. ಅದು ಅರ್ಥ ಆಗ್ತಿದೆಯಾ ಈ ವಚನದಲ್ಲಿ? ಮತ್ತೆ ಓದಿ. ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು.
ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಪಡ್ತಿದ್ದೀವಾ ದೇವ್ರಿಗೆ ಭಯ? ಪಡ್ತಿದ್ದೀವಾ ಭಯ? ಪ್ರಿಯರೇ, ಕರೋನಾ ಬಗ್ಗೆ ಒಂದು 2 ನಿಮಿಷ ಮಾತಾಡಿ ಇನ್ನೊಂದು ವಚನ ಓದಿ ಮುಗಿಸ್ಕೊಳ್ಳೋಣ. ಕೊನೆಯದಾಗಿ ಹೇಳಿ, ಕರೋನಾ ಬಗ್ಗೆ ನಮ್ಮೆಲ್ಲರಿಗೂ ಏನೇನು ಗೊತ್ತು? ಏನೇನು ಗೊತ್ತು? ಇವಾಗಿದೆಯಾ? ಬಹಳಷ್ಟು ಕೇಸ್ಗಳಿದೆಯಾ ನಮ್ಮ ದೇಶದಲ್ಲಿ? ಇದೆಯಾ? ಮೊದಲಿಗಿಂತ ಕಡಿಮೆ ಆಗಿದೆಯಾ? ಹಾಗೇ ಇದೆಯಾ? ಕಡಿಮೆ ಆಗಿದೆ, ಹೌದಾ? ವೈರಸ್, ಕರೋನಾ ಅನ್ನುವಂಥದ್ದು ವೈರಸ್ ಅಲ್ವಾ? ವೈರಸ್ಗಿರುವಂಥ ಗುಣಲಕ್ಷಣವನ್ನು ನೀವು ತಿಳ್ಕೊಬೇಕು. ಒಂದು 2 ನಿಮಿಷ ಪ್ರಿಯರೇ. ನೀವು ಸಹ ಕರೋನಾ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಆಗ ದೇವರು ನಮಗೆ ಮಾಡಿರುವಂತಹ ಸಹಾಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಒಂದು ವೈರಸ್ಗಿರುವಂಥ ಗುಣಲಕ್ಷಣ ಏನು ಗೊತ್ತಾ? ಅದು ಮ್ಯೂಟೇಟ್ ಆಗುತ್ತೆ, ಮ್ಯೂಟೇಷನ್ ಅಂತ ಕರಿತೀವಿ. ಅದರ ಅರ್ಥ ಏನು? ಇಷ್ಟಕ್ಕೂ ಅದರ ಅರ್ಥ ಏನು? ನಮಗೆ ಒಬ್ಬ ಮನುಷ್ಯ 6 ಅಡಿ ಇದ್ದಾನೆ ಎತ್ತರವಾಗಿ ಅಂತ ಹೇಳಿದ್ರೆ, ಬೇಡ ಇನ್ನೊಂದು ಉದಾಹರಣೆ ಕೊಡ್ತೀನಿ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾವುದೋ ಒಂದು ಬಸ್ ಹತ್ತುತ್ತೀರಾ ಪ್ರಿಯರೇ, ಬಹಳ ರಶ್ ಇರುತ್ತೆ. ಏನು ಮಾಡ್ತೀರಾ? ಕೂತ್ಕೊಳ್ಳಿಕ್ಕೆ ಸೀಟ್ ಇರಲ್ಲ. ಏನು ಮಾಡ್ಬೇಕು ನೀವು? ನಿಂತ್ಕೊಬೇಕು, ಹೌದಾ? ಸೀಟ್ ಇದ್ದರೆ ಏನು ಮಾಡ್ತೀರಾ? ಓಕೆ, ಖಾಲಿ ಇದೆ ಬಸ್ಸು, ಸೀಟ್ ಇದ್ದರೆ ಏನು ಮಾಡ್ತೀರಾ? ನಿಂತ್ಕೋತೀರಾ? ಇಲ್ಲ, ಕೂತ್ಕೊತೀರಾ. ಅದೇ ರಶ್ ಇರಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋತೀರಾ, ಹೌದಾ? ಇರುವಂತಹ ಜಾಗಕ್ಕೆ ನೀವೇನು ಮಾಡ್ತಿದ್ದೀರಾ? ಅಡ್ಜಸ್ಟ್ ಮಾಡ್ಕೋತಿದ್ದೀರಾ. ಅಂದರೆ ಜಾಗ ತುಂಬ ಇದ್ದರೆ ಕೂತ್ಕೋತಿದ್ದೀರಾ, ಜಾಗ ಇಲ್ಲದೆ ಹೋದರೆ ನಿಲ್ತಿದ್ದೀರಾ, ಹೌದಾ? ಈಗ ಇದನ್ನೇ ಕರೋನಾ ವೈರಸ್ ಬಗ್ಗೆ ಆಲೋಚನೆ ಮಾಡಿ. ಕರೋನಾ ವೈರಸ್ ಒಂದೇ ಅಲ್ಲ, ಯಾವ ವೈರಸ್ಗಾದರೂ ಇರುವಂಥ ಗುಣಲಕ್ಷಣ ಏನು ಗೊತ್ತಾ? ಈ ಮನುಷ್ಯನನ್ನು ಅಟ್ಯಾಕ್ ಮಾಡ್ತಿದೆ. ಕರೋನಾ ವೈರಸ್ ಮನುಷ್ಯನನ್ನು ಅಟ್ಯಾಕ್ ಮಾಡ್ತಿದೆ. ಓಕೆ, ಈಗ ಮನುಷ್ಯನು ನಾನೇ ಬುದ್ಧಿವಂತ ಅಂತ ಹೇಳ್ಕೊಂಡು ವ್ಯಾಕ್ಸಿನನ್ನು ತೊಗೊಂಡ್ವಿ ಅಂತ ನಾವು ಅಂದ್ಕೊಳ್ಳಿ. ಆ ವ್ಯಾಕ್ಸಿನನ್ನು ನಾವು ತೊಗೊಂಡಾಗ ಈ ಕರೋನಾ ವೈರಸ್ ಇದೆಯಲ್ವ ಪ್ರಪಂಚದಲ್ಲಿ, ಈ ಕರೋನಾ ವೈರಸ್ ವಿರುದ್ಧ ಆ ವ್ಯಾಕ್ಸಿನ್ ವರ್ಕ್ ಆಗುತ್ತೆ. ಈಗ ಆ ವೈರಸ್ಗಿರುವಂತಹ ಅದ್ಭುತವಾದ ಗುಣ ಏನು ಗೊತ್ತಾ? ಈಗ ವ್ಯಾಕ್ಸಿನ್ ಇದೆ ಈ ಮನುಷ್ಯನಲ್ಲಿ, ನಾನಂತೂ ಹೋಗ್ಲಿಕ್ಕಾಗಲ್ಲ, ಹೌದಾ? ವ್ಯಾಕ್ಸಿನ್ ಹಾಕಿರ್ತಾರೆ. ಓಕೆ, ವ್ಯಾಕ್ಸಿನ್ ಇದೆ ಈ ಮನುಷ್ಯನಲ್ಲಿ, ನಾನು ಒಳಗಡೆ ಹೋಗ್ಲಿಕ್ಕಾಗಲ್ಲ. ಈಗ ಏನು ಮಾಡಬಹುದು? ನಾವು ಹೇಗೆ ಬಸ್ ರಶ್ ಇದ್ದರೆ ಕೂತ್ಕೊಳ್ಳಿಕ್ಕಾಗದೆ ಹೋದರೂ ನಿಂತ್ಕೋತೀವೋ, ಅದೇ ರೀತಿ ಆ ವೈರಸ್ ಏನು ಮಾಡುತ್ತೆ ಗೊತ್ತಾ? ಮ್ಯೂಟೇಟ್ ಆಗುತ್ತೆ. ಮ್ಯೂಟೇಷನ್ ಅಂದರೆ ಏನು? ತನ್ನ ರೂಪದಲ್ಲಿ, ತನ್ನ ಸ್ಟ್ರಕ್ಚರಲ್ಲಿ ಸ್ವಲ್ಪ ಬದಲಾವಣೆ ತರುತ್ತೆ. ಅಂದರೆ ವ್ಯಾಕ್ಸಿನನ್ನು ಈ ವ್ಯಕ್ತಿ ಇದಕ್ಕೆ ಹಾಕಿಸ್ಕೊಂಡಿದ್ದಾನೆ, ನಾನು ಸ್ವಲ್ಪ ಚೇಂಜ್ ಆದೆ ಅಂತ ಅಂದ್ಕೊಳ್ಳಿ. ಈಗ ಈ ವ್ಯಾಕ್ಸಿನ್ ಅನ್ನುವಂತಹದ್ದು ನನಗೆ ವರ್ಕ್ ಆಗೋದಿಲ್ಲ. ಹಳೆಯ ವೈರಸ್ಗಳನ್ನ ನೀನು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದು, ಈಗ ನಾನು ಚೇಂಜ್ ಆದರೆ ನಾನು ಈ ವ್ಯಕ್ತಿಯಲ್ಲಿ ಈಸಿಯಾಗಿ ಪ್ರವೇಶ ಮಾಡ್ಬೋದು. ಅದನ್ನೇ ಮ್ಯೂಟೇಷನ್ ಅಂತ ಹೇಳಿ ಕರಿತೀವಿ. ತನ್ನ ಸ್ಟ್ರಕ್ಚರನ್ನು ಚೇಂಜ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಈ ಮ್ಯೂಟೇಷನ್ ಆಗಿ ಬಂದಂತಹದ್ದೇ ಮೊದಲೇನು ಬಂತು? ಕೋವಿಡ್-19. ಈಗ ಬರ್ತಿರುವಂಥ ಹೊಸ ವೇರಿಯಂಟ್ಗಳು ನೋಡ್ತಿದ್ದೀವಲ್ವ ನಾವು, ಡೆಲ್ಟಾ, ಬೀಟಾ, ಆಲ್ಫಾ ಅನ್ನುವಂತಹದ್ದು. ಇದಾದ ನಂತರ ಹೊಸದಾಗಿ ಬರ್ತಾ ಇರುವಂತಹದ್ದು ಏನು? ಒಮಿಕ್ರಾನ್, ಹೌದಾ? ಓಕೆ, ಕೋವಿಡ್-19 ಬಿಟ್ಟರೆ, ಅಂದರೆ ಒಂದು 2 ವರ್ಷಗಳ ಹಿಂದೆ ಬಂದಂತಹ ಆ ವೈರಸ್ ಬಿಟ್ಟರೆ ಮನುಷ್ಯನನ್ನು ಇದು ಯಾವುದಾದ್ರೂ ವೇರಿಯಂಟ್ ಟಾರ್ಚರ್ ಮಾಡ್ತಿದೆಯಾ? ಅಷ್ಟೊಂದು ಟಾರ್ಚರ್ ಮಾಡ್ತಿದೆಯಾ? ಇಲ್ಲ. ಚೇಂಜ್ ಆಗಿ ಮ್ಯೂಟೇಷನ್ ಆಗಿ ಬಂದರೂ ಸಹ ಈಗ ಬರ್ತಿರುವಂಥ ಒಮಿಕ್ರಾನ್ ಎಲ್ಲ ಮನುಷ್ಯನಿಗೆ ಅಷ್ಟೊಂದು ತೊಂದರೆ ಕೊಡ್ತಿದೆಯಾ? ಇಲ್ಲ. ಇದರಿಂದ ನಮ್ಗೆ ಏನು ಅರ್ಥ ಆಗ್ತಿದೆ? ಅದು ತನ್ನ ಸ್ಟ್ರಕ್ಚರನ್ನು ಚೇಂಜ್ ಮಾಡಿಕೊಂಡ್ರೂ ಸಹ ನಮ್ಮ ವ್ಯಾಕ್ಸಿನ್ಗಳು ವರ್ಕ್ ಆಗೋದಿಲ್ಲ ಪ್ರಿಯರೇ. ನಾವು ಹಾಕ್ಸ್ಕೊಂಡಿದ್ದೀವಲ್ವ ವ್ಯಾಕ್ಸಿನ್ಗಳು. ಓಕೆ, ಈ ವ್ಯಾಕ್ಸಿನ್ ಅನ್ನುವಂತಹದ್ದು ಒಂದು ವೇರಿಯಂಟ್ಗೆ ಮಾತ್ರ ವರ್ಕ್ ಆಗುತ್ತೆ, ಬೇರೆ ವೇರಿಯಂಟ್ ಮ್ಯೂಟೇಟ್ ಆಗಿ ಬರುವಂತಹದಕ್ಕೆ ವರ್ಕ್ ಆಗೋದಿಲ್ಲ. ಆದರೂ ಯಾಕೆ ಇನ್ನೂ ಕರೋನಾ ಕೇಸಸ್ ಜಾಸ್ತಿ ಆಗದೆ ಆ ದೇವರ ರಕ್ಷಣೆಯಲ್ಲಿ ಇದ್ದೀವಿ ಗೊತ್ತಾ? ಅದು ನಿಮ್ಮ ತಂದೆಯ ಆಜ್ಞೆ. ನೀನು ಒಮಿಕ್ರಾನ್ ಆದರೂ ಡೆಲ್ಟಾ ಆದರೂ ಸೈಲೆಂಟ್ ಆಗಿರಬೇಕು ನಾನು ಹೇಳುವವರೆಗೆ. ಅದಕ್ಕೋಸ್ಕರ ಇನ್ನೂ ಸುಕ್ಷೇಮವಾಗಿ ಸಮೃದ್ಧಿಯಾಗಿ ಜೀವನ ನಡೆಸ್ತಿದ್ದೀವಿ. ಅರ್ಥ ಆಯ್ತಾ? ನಮ್ಮನ್ನು ಕಾಪಾಡ್ತಿರುವಂಥದ್ದು ವ್ಯಾಕ್ಸಿನೇ ಅಂತ ಅಂದ್ಕೊಂಡಿದ್ವಲ್ವ ಇಷ್ಟು ದಿನ. ನಾನು ಆಗಲೇ ಹೇಳಿದೆ, ವ್ಯಾಕ್ಸಿನ್ಗಿರುವಂಥ ಕ್ವಾಲಿಟಿ ಏನು? ಒಂದೇ ಒಂದು ವೇರಿಯಂಟ್ ಬಗ್ಗೆ ಒಂದು ವ್ಯಾಕ್ಸಿನ್ ಕೊಟ್ಟರು ಅಂತ ಹೇಳಿದ್ರೆ ಒಂದೇ ಒಂದು ವೈರಸ್ನಿಂದ ಅದು ನಿಮ್ಮನ್ನು ಕಾಪಾಡುತ್ತೆ. ಆ ವೈರಸ್ ತನ್ನ ವೇರಿಯಂಟನ್ನು ಚೇಂಜ್ ಮಾಡಿಕೊಂಡ್ರೆ ತಡೆಯೋದಿಲ್ಲ ವ್ಯಾಕ್ಸಿನ್ ಅನ್ನುವಂಥದ್ದು. ಆದರೂ ಇನ್ನೂ ಸೇಫಾಗಿದ್ದೀವಿ ಅಂದರೆ ಪರಮ ವೈದ್ಯರ ಕೃಪೆ, ದಯೆ, ಭಿಕ್ಷೆ. ನೆನೆಸ್ಕೊತಿದ್ದೀವ? ಓಕೆ, ಯೋಚನೆ ಮಾಡಿ. ಹಾಗೆ ಇನ್ನೊಂದೇ ಒಂದು ವಿಚಾರ, ಈ ಕೋವಿಡ್ ಬಗ್ಗೆ. ತುಂಬ ಜನ, ನಾನು ವ್ಯಾಕ್ಸಿನಿಂದ ಆಗಲೇ ಹೇಳಿದೆ, ತುಂಬ ಜನ ವ್ಯಾಕ್ಸಿನಿಂದಲೇ ಬದುಕ್ತಿದ್ದೀನಿ, ಇನ್ನು ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋದ್ರಿಂದ ಕರೋನಾ ವೈರಸ್ ಕಡಿಮೆ ಆಗ್ತಿದೆ ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಇವ್ರ ದೃಷ್ಟಿಯಲ್ಲಿ ವ್ಯಾಕ್ಸಿನ್ ಅನ್ನುವಂಥದ್ದು ಏನು ಗೊತ್ತಾ? ಕರೋನಾಗೆ ಔಷಧಿ. ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ನಮ್ಮ ದೇಹದ ಹತ್ರ ಯಾವುದೂ ಬರೋದಿಲ್ಲ. ಈ ವ್ಯಾಕ್ಸಿನನ್ನು ಕಂಡುಹಿಡಿದವರು ದೊಡ್ಡ ಮಹಾತ್ಮರು, ಪುಣ್ಯಾತ್ಮರು ಅಂತಿದ್ದೀವಿ, ಹೌದಾ? ಅವ್ರೇನು ಮಾಡಿಲ್ಲ ಪ್ರಿಯರೇ. ವಿಚಾರ ಏನು ಗೊತ್ತಾ? ವ್ಯಾಕ್ಸಿನ್ ಅಂದರೆ ಅದಕ್ಕೆ ಅರ್ಥ ಏನು ಗೊತ್ತಾ? ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ ವ್ಯಾಕ್ಸಿನ್ ಅನ್ನುವಂತಹದ್ದು? ಕ್ರೈಸ್ತರಾಗಿ ಇದೆಲ್ಲವೂ ಸಹ ನಾವು ತಿಳ್ಕೊಂಡಿರಬೇಕು. ಓಕೆ, ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ ವ್ಯಾಕ್ಸಿನ್ ಅನ್ನುವಂತಹದ್ದು? ವ್ಯಾಕ್ಸಿನ್ ಅಂದರೆ ಅವರೇ ಒಬ್ಬ ವಿಜ್ಞಾನಿನೋ ಒಬ್ಬ ಡಾಕ್ಟ್ರು ಕೂತ್ಕೊಂಡು ಸ್ಪೆಸಿಫಿಕ್ಕಾಗಿ ಲ್ಯಾಬಲ್ಲಿ ಡಿಸೈನ್ ಮಾಡಿ ಆ ಮೆಡಿಸನನ್ನು ನಮಗೆ ಕೊಡ್ತಿರುವಂತಹದ್ದಲ್ಲ. ವ್ಯಾಕ್ಸಿನ್ ಅಂದರೆ ಏನು ಗೊತ್ತಾ?
ಸತ್ತು ಹೋಗಿರುವಂತಹ ಕೋವಿಡ್-19 ವೈರಸ್, ಮತ್ತೆ ಹೇಳ್ತಿದ್ದೀನಿ, ಸತ್ತು ಹೋಗಿರುವಂತಹ ಕರೋನಾ ವೈರಸ್ ಏನಿದೆ, ಆ ವೈರಸ್ಸನ್ನು ಅವ್ರು ಹಾಕ್ತಾರಲ್ವ ಇಂಜೆಕ್ಷನ್, ಆ ಇಂಜೆಕ್ಷನ್ನ ಮೂಲಕ ನಮ್ಮ ದೇಹದಲ್ಲಿ ಕಳಿಸ್ತಾರೆ. ಏನಾಗಿರುತ್ತೆ ಅದು? ಬದುಕಿರುತ್ತೆ, ಸತ್ತೋಗಿರುತ್ತೆ. ವೈರಸ್ ಬದುಕಿದ್ರೆ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಈಗ ಅದು ಸತ್ತೋಗಿದೆ, ಓಕೆ, ಆ ಸತ್ತು ಹೋಗಿ ಡೆಡ್ ವೈರಸ್ ಅಂತ ಹೇಳಿ ಕರಿತೀವಲ್ವ, ಓಕೆ, ಈ ಡೆಡ್ ವೈರಸನ್ನು ನಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡಿದ ನಂತರ ನಮ್ಮ ದೇಹದಲ್ಲಿ ದೇವರು ಇಮ್ಯೂನಿಟಿ ಪವರ್ ಅನ್ನುವಂಥ ಪವರನ್ನು ಇಟ್ಟಿದ್ದಾರೆ. ಇಮ್ಯೂನ್ ಸಿಸ್ಟಮ್ ಏನು ಹಿಂಗಂದರೆ ರೋಗ ನಿರೋಧಕ ಶಕ್ತಿ. ಆಗಾಗ ಬಹಳಷ್ಟು ಜನರಿಗೆ ಜ್ವರ ಬರುತ್ತೆ. ಇವ್ರು ಏನು ಮಾತ್ರೆ ಹಾಕ್ಕೊಳ್ಳದೆ ಹೋದರೂ ಸಹ, ಯಾವ ಮೆಡಿಕೇಷನನ್ನು ತೊಗೊಳ್ಳದೆ ಹೋದರೂ ಸಹ ಆಟೋಮ್ಯಾಟಿಕ್ಕಾಗಿ ಒಂದು ವಾರ ಬಿಟ್ಕೊಂಡು ಹೊರಟೋಗುತ್ತೆ. ಯಾರು ಕೆಲಸ ಮಾಡಿದ್ರು? ನಿಮ್ಮ ದೇಹದಲ್ಲಿ ದೇವರಿಟ್ಟಿರುವಂತಹ ಶಕ್ತಿ. ಅಂದರೆ ರೋಗದ ವಿರುದ್ಧ ಹೋರಾಡಲಿಕ್ಕೆ ನಿಮ್ಮ ದೇಹದಲ್ಲಿ ದೇವರು ಏನಿಟ್ಟಿದ್ದಾರೆ? ಶಕ್ತಿಯನ್ನು ಇಟ್ಟಿದ್ದಾರಲ್ವ, ಅದಕ್ಕೆ ನಾವಿಟ್ಟಿರುವಂತಹ ಹೆಸರು ಇಮ್ಯೂನ್ ಸಿಸ್ಟಮ್. ಓಕೆ, ಈಗ ಆ ಸತ್ತು ಹೋಗಿರುವಂತಹ ಕರೋನಾ ವೈರಸನ್ನು ನಿಮ್ಮ ದೇಹಕ್ಕೆ ಯಾವಾಗ ಕೊಡ್ತಾರೋ ಆಗ ನಿಮ್ಮ ದೇಹದಲ್ಲಿರುವಂಥ ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ? ಈ ಸತ್ತು ಹೋಗಿರುವಂತಹ ವೈರಸ್ ವಿರುದ್ಧವಾಗಿ ಹೋರಾಡಬೇಕು ಅನ್ನುವಂಥ ಆ್ಯಕ್ಷನ್ ರಿಲೀಸ್ ಆಗುತ್ತೆ, ಮೆಸೆಂಜರ್ ರಿಲೀಸ್ ಆಗುತ್ತೆ. ಓಕೆ, ಈಗ ಸತ್ತು ಹೋಗಿರುವಂತಹ ವೈರಸ್ನ ವಿರುದ್ಧವಾಗಿ ಹೋರಾಡಿ ಅಭ್ಯಾಸ ಆಗುತ್ತೆ. ಯಾವುದಕ್ಕೆ? ನಮ್ಮ ಇಮ್ಯೂನ್ ಸಿಸ್ಟಮ್ಗೆ. ಈಗ ನೆಕ್ಸ್ಟ್ ವ್ಯಾಕ್ಸಿನ್ ತೊಗೊಂಡ ನಂತರ ಒಂದು ವಾರ ಬಿಟ್ಕೊಂಡು ಎಲ್ಲಾದರೂ ಹೋದ್ವಿ ಅಂತ ಅಂದ್ಕೊಳ್ಳಿ. ಈಗ ಬದುಕಿರುವಂಥ ವೈರಸ್ ಯಾವ ವ್ಯಕ್ತಿಯಿಂದಾದರೂ ನಮಗೆ ಬಂದರೆ ಈಗ ಏನು ಮಾಡುತ್ತೆ ನಿಮ್ಮ ಇಮ್ಯೂನ್ ಸಿಸ್ಟಮ್? ನಿಮ್ಮ ಇಮ್ಯೂನ್ ಸಿಸ್ಟಮ್ಗೆ ಏನು ಪ್ರಾಕ್ಟೀಸ್ ಆಗಿದೆ ಹೇಳಿ? ಸತ್ತು ಹೋಗಿರುವಂಥ ಕರೋನಾ ವೈರಸ್ ವಿರುದ್ಧವಾಗಿ ಹೋರಾಡಿ ಅದನ್ನು ಕೊಂದಿರುವುದಕ್ಕೆ ಪ್ರಾಕ್ಟೀಸ್ ಆಗಿದೆ, ಹೌದಾ? ತುಂಬ ಜನಕ್ಕೆ ವ್ಯಾಕ್ಸಿನ್ ತೊಗೊಂಡಿದ ತಕ್ಷಣ ಜ್ವರ ಬರುತ್ತೆ, 2 ದಿನ 3 ದಿನ. ಏನಕ್ಕೋಸ್ಕರ ಬರುತ್ತೆ? ಅದು ಇಷ್ಟಕ್ಕೂ ಏನಕ್ಕೋಸ್ಕರ ಬರುತ್ತೆ? ಸತ್ತು ಹೋಗಿರುವಂಥ ವೈರಸ್ ಕೊಟ್ಟಿದ್ದಾರೆ, ನಿಮ್ಮ ದೇಹದಲ್ಲಿರುವಂಥ ಇಮ್ಯೂನ್ ಸಿಸ್ಟಮ್ ಅದರ ವಿರುದ್ಧ ಹೋರಾಡ್ತಿದೆ. ಓಕೆ, ವ್ಯಾಕ್ಸಿನ್ ತೊಗೊಂಡ ನಂತರ ಎಲ್ಲಾದರೂ ಹೋಗ್ತೀರಾ, ಬದುಕಿರುವಂತಹ ವೈರಸ್ ನಿಮ್ಮ ಒಳಗೆ ಎಂಟರ್ ಆಗಬೇಕು ಅಂತ ನೋಡುತ್ತೆ. ಈಗ ಎಂಟರ್ ಆಗಬೇಕಾದ್ರೆ ನೀವು ತೊಗೊಂಡಿರ್ತೀರಲ್ವ ವ್ಯಾಕ್ಸಿನ್ ಹಿಂದೆ, ಸತ್ತು ಹೋಗಿರುವಂಥ ವೈರಸ್ ಕಳಿಸಿರ್ತಾರಲ್ವ, ಅದರ ವಿರುದ್ಧ ಹೋರಾಡಿ ನಿಮ್ಮ ಇಮ್ಯೂನ್ ಸಿಸ್ಟಮ್ಗೆ ಅಭ್ಯಾಸ ಆಗಿರುತ್ತೆ ಆ ವೈರಸ್ ವಿರುದ್ಧ ಹೋರಾಡುವಂತಹದ್ದು. ಈಗ ಸತ್ತು ಹೋಗಿರುವಂಥ ವೈರಸ್ ವಿರುದ್ಧವಾಗಿ ಹೋರಾಡಿ ಬದುಕಿರುವಂಥ ವೈರಸ್ ಬಂದರೂ ಸಹ ಅದನ್ನು ಆಚೆ ತಳ್ಳುವಂತಹದ್ದು ನಿಮ್ಮ ಇಮ್ಯೂನ್ ಸಿಸ್ಟಮ್ಮೇ, ಅವ್ರು ಕೊಟ್ಟಂಥ ವ್ಯಾಕ್ಸಿನ್ ಅಲ್ಲ. ಇಷ್ಟಕ್ಕೂ ಅವ್ರ ವ್ಯಾಕ್ಸಿನ್ ಏನು ಮಾಡ್ತು ಹೇಳಿ? ದೇವರು ಸೃಷ್ಟಿ ಮಾಡಿದಂತಹ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿಯನ್ನು ಸ್ವಲ್ಪ ಟ್ರೈನ್ ಮಾಡ್ತು ಅಷ್ಟೇ, ಚುರುಕುಪಡಿಸ್ತು. ಅದೇನಾದರೂ ಕೆಲಸ ಮಾಡ್ತಾ ಇಷ್ಟಕ್ಕೂ ವ್ಯಾಕ್ಸಿನ್ ಅನ್ನುವಂತಹದ್ದು? ಇಲ್ಲ. ಇಷ್ಟೇ ಮಾಡಿದ್ದದು. ಏನು ಮಾಡ್ತು? ಒಂದು ರೋಗದ ವಿರುದ್ಧ ಹೋರಾಡಬೇಕಾದ್ರೆ ದೇವರಿಟ್ಟಿರುವಂತಹ ಶಕ್ತಿಯನ್ನು, ದೇಹದಲ್ಲಿ ಏರ್ಪಡಿಸಿರುವಂತಹ ಮೆಕ್ಯಾನಿಸಮನ್ನೇ ಬಳಸ್ಕೋತಿದ್ದಾರೆ. ಏನಾದರೂ ಸ್ವಂತವಾಗಿ ಕಂಡುಹಿಡಿದ್ರೆ ಕೇಳಿ ಒಂದು ಸಾರಿ ನಿಮಗೆ ಯಾರಾದರೂ ಡಾಕ್ಟರ್ ಸಿಗ್ತಾರೆ ಅಂತ ಅಂದ್ಕೊಳ್ಳಿ ಪ್ರಿಯರೇ, ಅವ್ರ ಹತ್ರ ಈ ಪ್ರಶ್ನೆ ಪೂರ್ತಿ ಕೇಳಿ, ವ್ಯಾಕ್ಸಿನ್ ಹೇಗೆ ವರ್ಕ್ ಆಗುತ್ತೆ? ನೀವೇನಾದರೂ ಸ್ಪೆಷಲಾಗಿ ಏನಾದರೂ ಮನೆಯಿಂದ ತಯಾರಿಸ್ಕೊಂಬಂದು ಲ್ಯಾಬಲ್ಲಿ ತಯಾರಿಸ್ಕೊಂಬಂದು ಕೊಡ್ತಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಅವ್ರು ಮಾಡ್ತಿರುವಂತಹದ್ದು ಇಷ್ಟೇ, ಆ ವ್ಯಾಕ್ಸಿನನ್ನು ಯಾವಾಗ ಒಳಗಡೆ ಕಳಿಸ್ತಾರೋ ಅಭ್ಯಾಸ ಆಗುತ್ತೆ ನಮ್ಮ ದೇಹಕ್ಕೆ ಅದರ ವಿರುದ್ಧ ಹೋರಾಡಿ. ಈಗ ಬದುಕಿರುವಂತಹ ವೈರಸ್ ಬಂದರೂ ಸಹ ಅದನ್ನು ಕೊಂದು ಸಾಯಿಸುವಂತಹ ಸಾಮರ್ಥ್ಯ ನಮ್ಮ ದೇಹಕ್ಕೆ ಅಭ್ಯಾಸವಾಗಿ ಬಂದಿರುತ್ತೆ. ಈಗ ಹೇಳಿ, ದೇವರೊಂದು ವೇಳೆ ಇಮ್ಯೂನಿಟಿ ಸಿಸ್ಟಮ್ಮನ್ನೇ ನಮ್ಮ ದೇಹದಲ್ಲಿ ಇಡದೇ ಹೋಗಿದ್ರೆ ಏನಾಗ್ತಿತ್ತು ಗೊತ್ತಾ? ಒಂದು ಚಿಕ್ಕ ಕೋವಿಡ್ ಬಂದರೂ ಮನುಷ್ಯ ಸತ್ತೋಗ್ತಿದ್ದ, ಚಿಕ್ಕದಾಗಿ ಒಂದು ಸ್ವಲ್ಪ ಜ್ವರ ಬಂದರೂ ಮನುಷ್ಯ ಸತ್ತೋಗ್ತಿದ್ದ. ಇನ್ನೂ ಏನಕ್ಕೋಸ್ಕರ ಬದುಕಿದ್ದೀವಿ? ತಾಯಿ ಗರ್ಭದಲ್ಲೇ ಇಮ್ಯೂನ್ ಸಿಸ್ಟಮ್ ಅನ್ನುವಂತಹ ಶುರು ಆಗೋಗುತ್ತೆ ಪ್ರಿಯರೇ. ಒಂದು ಮಗುವಿಗೆ ಇದೆಯಾ? ಇದಕ್ಕೆಲ್ಲ ಕೃತಜ್ಞತೆ ಇದೆಯಾ? ಇದೆಲ್ಲ ಡಾಕ್ಟ್ರು ಮಾಡಿದ್ರೆ ಕೇಳಿ, ನಿಮ್ಮ ಅಕ್ಕಪಕ್ಕದ ಇರುವಂಥ ಪ್ರತಿಯೊಬ್ಬೊಬ್ಬ ಡಾಕ್ಟ್ರನ್ನು ಕೇಳ್ಕೊಂಬನ್ನಿ. ಇದೆಲ್ಲ ಡಾಕ್ಟ್ರ್ ಯಾರು ಈ ನೋಡಿದಂಥ ಇಷ್ಟು ವಿಚಾರಗಳನ್ನು ಡಾಕ್ಟ್ರು ಹೇಳಿದ್ರೆ 2000 ವರ್ಷಗಳ ಹಿಂದೆ, 2500 ವರ್ಷಗಳ ಹಿಂದೆ ಹೇಳಿರುವಂಥ ಮಾತನ್ನು ಹೇಳಿದ್ದಾರೆ? ಇಲ್ಲ. ಆದರೆ ನಮ್ಮ ದೃಷ್ಟಿಯಲ್ಲಿ ದೇವರಂದರೆ ಏನೂ ಇಲ್ಲ. ದೇವರು ಸತ್ಯವೇದ ಅಂತ ಹೇಳಿದ್ರೆ ಬರೀ ಕ್ರೈಸ್ತರು ಮಾತ್ರ ಓದುವ ಗ್ರಂಥ. ಇದೆಲ್ಲ ಬೇಡವಾ? ಓಕೆ, ವ್ಯಾಕ್ಸಿನ್ ತೊಗೊಳ್ತಿರುವಂಥ ಬರೀ ಕ್ರೈಸ್ತರೇನಾ? ಒಂದೇ ಒಂದು ವಚನ ಕೊನೆಯದಾಗಿ, ಯೋಬನ ಗ್ರಂಥ 3ನೇ ಅಧ್ಯಾಯ 18ನೇ ವಚನ. ಯೋಬನ ಗ್ರಂಥ 3ನೇ ಅಧ್ಯಾಯ, ಕ್ಷಮಿಸಿ ಪ್ರಿಯರ, 5ನೇ ಅಧ್ಯಾಯ 18ನೇ ವಚನ. 5:18. ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ, ಹೊಡೆಯುವ ಕೈಯೇ ವಾಸಿ ಮಾಡುತ್ತದೆ. ಏನಂತೆ? ನಮಗೆ ಪ್ರಾರಂಭದಿಂದ ಇವಾಗವರೆಗೂ ಕಾಪಾಡ್ಕೊಂಬಂದಿದ್ದ ದೇವರೇ, ಪರಮ ವೈದ್ಯರಾಗಿ ಪ್ರಕೃತಿಯಲ್ಲಿ ನಾವೆಲ್ಲ ಸೃಷ್ಟಿಯಾಗೋದಕ್ಕಿಂತ ಮುಂಚೆ ಇನ್ನೂ ಪ್ರಪಂಚ 2000 ವರ್ಷಗಳಿದ್ದರೂ ಸಹ ಮುಂದಕ್ಕೆ ಇನ್ನೂ ಬರುವಂಥ ಹೊಸ ರೋಗಕ್ಕೆಲ್ಲ ಔಷಧಿ ಸೃಷ್ಟಿ ಮಾಡಿ ಇಟ್ಟಿರುವಂತಹ ದೇವರೇ. ಅಂದರೆ ನಾವು ಬದುಕಿದ್ದೀವಿ ಅಂದರೆ ಅದು ದೇವರ ಕೃಪೆ. ಒಂದು ವೇಳೆ ಇದನ್ನು ಗುರುತಿಸಿಲ್ವಾ, ನೋಡಿದ್ರಲ್ವ ಕರೋನಾ ಅನ್ನುವಂತಹದ್ದು, ಅದು ಸೃಷ್ಟಿ ಮಾಡುವಂತಹದ್ದು ದೇವರೇ, ಅದಕ್ಕೆ ಔಷಧಿ ಕೊಡುವಂತಹದ್ದು ದೇವರೇ. ಅದೇನಕ್ಕೋಸ್ಕರ ಬಂತು?
ಇಷ್ಟು ಮಾಡ್ತಾಯಿದ್ರು ನಾವು ದೇವರನ್ನು ಗುರುತಿಸಲಿಲ್ಲ, ಅದಕ್ಕೋಸ್ಕರ ಕರೋನಾ ಬಂತು. ಓಕೆ, ಈಗ ಭೂಮಿಯ ಮೇಲಿರುವಂತಹ ದೇವರು 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 ಅಂತ ಹಾತೊರೆಯುವಂಥ ತನ್ನ ಮಕ್ಕಳಿಗೋಸ್ಕರ ಅದನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ಓಕೆ, ರಿಲೀಸ್ ಮಾಡಲ್ಲ ಅಂತ ಗ್ಯಾರಂಟಿ ಇದೆಯಾ? ಇಲ್ಲ. ಕರೋನಾ ವೈರಸ್ ಯಾವಾಗ ಬೇಕಾದರೂ ರಿಲೀಸ್ ಆಗ್ಬೋದು. ಅದು 4ನೇ ಅಲೆನೋ 5ನೇ ಅಲೆನೋ, ಯಾವ ಅಲೆಯಲ್ಲಿ ನಾವಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಅಲ್ಲ ಪ್ರಿಯರೇ. ಇನ್ಮೇಲೆ ಮಾರ್ಪಡಿಸ್ಕೊಳ್ಳೋಣ. ನಮ್ಮ ಡಾಕ್ಟ್ರು, ನೀವು ಹೋಗುವಂಥ ಡಾಕ್ಟ್ರೂ ಸಹ ಕೊನೆಯಲ್ಲಿ ಕ್ರಿಟಿಕಲ್ ಆಪ್ರೇಷನ್ ಆದರೆ ಎಲ್ಲವನ್ನೂ ಸಹ ಮುಗಿಸ್ಬಿಟ್ಟು ಆಚೆ ಬಂದೊಂದು ಮಾತು ಹೇಳ್ತಾರೆ, ನಮ್ಮ ಕೈಯಲ್ಲಾಗಿರುವಂತಹ ಪ್ರತಿಯೊಂದನ್ನು ನಾವು ಮಾಡಿದ್ದೀವಿ, ಮಿಕ್ಕಿರುವಂತಹದ್ದು ದೇವರಿಗೆ ಬಿಟ್ಟಿತ್ತು. ಏನರ್ಥ ಆಯ್ತು ಇದರಿಂದ ನಮಗೆ? ನೀವು ಡಾಕ್ಟ್ರನ್ನ ಪ್ರಥಮ ಸ್ಥಾನದಲ್ಲಿಟ್ಟರೆ, ದೇವರಿಗಿಂತ ಮೇಲಿಟ್ರ, ಆ ಡಾಕ್ಟ್ರೇ ಏನಂತಿದ್ದಾರೆ ಬಂದ್ಬಿಟ್ಟು, ನಾನು ವೈದ್ಯ ಅಷ್ಟೇ, ಮಿಕ್ಕಿರುವಂತಹದ್ದೆಲ್ಲ ನಾನು ಮಾಡುವಂತಹದ್ದನ್ನು ನಾನು ಮಾಡಿದ್ದೀನಿ, ಮಿಕ್ಕಿರುವಂತಹದ್ದೆಲ್ಲ ಪರಮ ವೈದ್ಯರ ಕೈಯಲ್ಲಿದೆ ಅಂದರೆ ಅವ್ರು ಅಂದರೂ ನಮ್ಗೆ ಅರ್ಥ ಆಗ್ತಿಲ್ಲ ಪ್ರಿಯರೇ. ಓಕೆ, ಈ ಮಂಡುತನವನ್ನು ಚೇಂಜ್ ಮಾಡಿಕೊಂಡು ಯಾವ ಅಲೆಯಲ್ಲಿ ನಾವಿದ್ದೀವೋ ಗೊತ್ತಿಲ್ಲ ಅಲ್ವಾ. ಈ ಪರಮ ವೈದ್ಯನ ಕೃಪಾ ಕಟಾಕ್ಷ ನಮ್ಮ ಮೇಲಿರಬೇಕು. ಹಾಗೆ ಇರುವಂತಹ ಪ್ರತಿಯೊಂದೊಂದು ಆತ್ಮಕ್ಕೆ ಸಂಬಂಧಪಟ್ಟ ರೋಗಗಳನ್ನು ಮಾರ್ಪಡಿಸ್ಕೋತೀವಿ ಅನ್ನುವಂಥ ಆಶಯವನ್ನು ನಿಮ್ಮ ಮುಂದೆ ಇಡ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಿದ್ದೀವಿ ಅಪ್ಪ. ಹೌದು ತಂದೆ, ಸಾವಿರಾರು ವರ್ಷಗಳ ಹಿಂದೆ ನೀವು ಹೇಳಿರುವಂತಹ ವೈದ್ಯಶಾಸ್ತ್ರಕ್ಕೆ ಇವಾಗಲೂ ಸಹ ಎಟುಕಿಸದೇ ಇರುವಂಥ ಮಾತುಗಳನ್ನು ಆಲೋಚನೆ ಮಾಡಿದ್ದೀವಿ ತಂದೆ. ಈ ದೊಡ್ಡ ದೊಡ್ಡ ಸಂಗತಿಗಳನ್ನೆಲ್ಲ ಸದಾಕಾಲ ನಾವು ಮನಸ್ಸಿನಲ್ಲಿಟ್ಕೊಂಡು, ವೈದ್ಯರೆಲ್ಲರಿಗಿಂತಲೂ ಮೀರಿದವರು ನೀವೇ, ಪರಮ ವೈದ್ಯರು ಅನ್ನುವಂಥದ್ದನ್ನು ಗುರುತಿಸುವಂತಹ ಜ್ಞಾನ, ಬುದ್ಧಿ, ವಿವೇಕ ಈ ಸಮಾಜಕ್ಕೆ ಬರಲಿ ಅನ್ನುವಂಥ ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ, ಹಾಗೆ ರಾಮೋಣ್ಣನವರ ಕುಟುಂಬ ಅವ್ರು ಮಾಡ್ತಿರುವಂತಹ ಸೇವೆ, ಹಾಗೆ ಅವರ ಪತ್ನಿಗಿರುವಂತಹ ಅನಾರೋಗ್ಯವನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ ತಂದೆ. ಆದಷ್ಟು ಬೇಗ ಸುಖ ಸೌಖ್ಯವಾಗಿ ಹುಷಾರಾಗಿ ಮತ್ತೆ ನಿಮ್ಮ ಸೇವೆಯಲ್ಲಿ ಮುಂದುವರಿಯುವಂತಹ ಬಲವನ್ನು, ಕೃಪೆಯನ್ನು, ಸಾತ್ವಿಕತೆಯನ್ನು, ಸಮಾಧಾನವನ್ನು ಅವ್ರ ಕುಟುಂಬಕ್ಕೆ ಕೊಡ್ತೀರಾ ಅನ್ನುವಂತಹ ನಂಬಿಕೆಯಿಂದ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ಆ ದೇವ ನೀಡಿದ ಕಾಲವಾಯಿತು, ಆ ದೇವ ನೀಡಿದ ಕಾಲವಾಯಿತು, ಬರಬೇಕೆಂದು ನೀನು ಬರಬೇಕೆಂದು, ಬರಬೇಕೆಂದು ನೀನು ಬರಬೇಕೆಂದು, ಈ ಲೋಕಕ್ಕೆ ಕಳಿಸುವಾಗ ಹೇಳಿದನು ನಿನಗೆ, ಮರಳಿ ಬಾ ಎಂದು, ಮರಳಿ ಬಾ ಎಂದು. ಈ ಲೋಕಕ್ಕೆ ಕಳಿಸುವಾಗ ಹೇಳಿದನು ನಿಮಗೆ, ಮರಳಿ ಬಾ ಎಂದು. ಮನುಜರೇ ಬನ್ನಿರೆಂದು ನನ್ನ ನೋಡಲಾದರೂ ನೀ ಬಾರೋ, ನನ್ನ ಬಳಿ ಇರಲು ನೀ ಬಾರೋ, ನಿನ್ನೊಂದಿಗೆ ನಾನಿರುವೆ ಬಾರೋ, ನಿನಗಾಗೆ ಬಾನ ಮೇಲಿರುವೆ ಬಾರೋ. ನಿನ್ನ ಹೆತ್ತು ನಾನು ಸಾಕಿ ಸಲುಹಲು
ಸೈತಾನನ ಮಾಯೆಗೆ ಬಿದ್ದಿರುವೆ ನೀ, ನಿನ್ನ ರಕ್ಷಿಸಲು ಯೇಸುವನ್ನು ಕಳಿಸಲು. ಶಿಲುಬೆಗೆ ಜಡಿವಾಗಲು ನಾ ಮೌನಿಯಾದೆ, ನಿನ್ನ ಪಾಪದಿಂದ ನನ್ನ ದೂರ ತಳ್ಳಲು. ಕ್ಷಮಿಸಲು ನಿರ್ಧರಿಸಿದೆ ಎಂದೋ ನಾನು, ನಿನ್ನ ರಕ್ಷಿಸಲು ಯೇಸುವನ್ನು ಕಳಿಸಲು. ನಿನಗಾಗಿ ಯೇಸುವನ್ನೇ ಶಿಕ್ಷಿಸಿದೆ ನಾನು, ನನ್ನ ನೋಡಲಾದರೂ ನೀ ಬಾರೋ, ನನ್ನ ಬಳಿ ಇರಲು ನೀ ಬಾರೋ. ನಿನ್ನೊಂದಿಗೆ ನಾನಿರುವೆ ಬಾರೋ, ನನ್ನ ತಂದೆ ಎಂದು ಕರೆಯೋ ಮನಸಾರೆ. ನಿನಗಾಗಿ ದಿನವೆಲ್ಲ ಕೈ ಚಾಚಿರುವ ತಂದೆಯು ನಾನೇ, ನನ್ನ ಅಂಗೈಲಿ ನಿನ್ನ ರೂಪವ ಚಿತ್ರಿಸಿದ ತಂದೆಯು ನಾನೇ. ಚಿತ್ರಿಸಿದ ರೂಪವನ್ನು ನಿನಗೆ ನೀಡಿದೆ, ನನ್ನ ದೃಷ್ಟಿಯೆಲ್ಲ ನಿನ್ನ ಮೇಲೆ ಇಟ್ಟಿರುವೆ. ಗರ್ಭದಲ್ಲೇ ಇದ್ದಾಗ ನೋಡಿದ ತಂದೆಯು ನೀಬೇಕೆಂದು ಕೋರಿದೆ, ನಾನೇ ನಿನ್ನ ದೇವರೆಂದು. ನನ್ನ ನೋಡಲಾದರೂ ನೀ ಬಾರೋ, ನನ್ನ ಬಳಿ ಇರಲು ನೀ ಬಾರೋ. ನಿನ್ನೊಂದಿಗೆ ನಾನಿರುವೆ ಬಾರೋ, ನನ್ನ ತಂದೆ ಎಂದು ಕರೆಯೋ ಮನಸಾರೆ.